ಒತ್ತುವರಿ ತೆರವು ನೀವು ಶುರು ಮಾಡಿದಾಗ ಭಾಳ ವಿರೋಧ ಕೂಡ ಬಂತು. ಜನಗಳಿಗೆ ನೀವು ಮಾಡಿದ್ದೆಲ್ಲ ಸೈ ಅಂತ ಅವ್ರಿಗೆ ತುತ್ತೂರಿ ಊದಕ್ಕೂ ಆಗಲ್ಲ. ನಾವು ಹಾಗಂತೇಳಿ ಜನಗಳನ್ನ ಬಿಟ್ಟು ಮಾಡೋಕ್ಕೂ ಆಗಲ್ಲ. ಯಾರು ರಸ್ತೆ ಪಕ್ಕ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ತೆರವು ಮಾಡಿದರೆ ಒಳ್ಳೇದಿತ್ತು. ಜೂನ್ 15ನೇ ತಾರೀಕಿಗೆ ನಾನು ಅನೌನ್ಸ್ ಮಾಡಿದೆ, ಜುಲೈ 1ರಿಂದ ತೆರವು ಮಾಡ್ತೀರಿ, ದಯವಿಟ್ಟು ನೀವು ಇದನ್ನು ಹೋಗಿ. ಒಬ್ಬರು ಇಂಥವ್ರು ಹೇಳ್ದವ್ರು ಭಾಳ ಜನ ನೋಡಿದೀವಿ ಬಿಡ್ರಿ, ಅಯ್ಯೋ ಇವ್ರು ಏನು ಕಟ್ಟಾಕೋದು ನಾವು ನೋಡಿಲ್ವಾ? ನಮ್ಮ ಸಮಾಜದಲ್ಲಿ ಈ ರೀತಿ ಇದೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ವಿ ಆಗಸ್ಟ್ 1ರಿಂದ ಆಗಸ್ಟ್ 15ನೇ ತಾರೀಕುವರೆಗೆ. ನೀವು ಆಗಸ್ಟ್ 15ರೊಳಗಡೆ ಮಾಡಲಿಲ್ಲ ಅಂದರೆ ನಾವು ಅದನ್ನು ನಮ್ಮ ಕಾಂಟ್ರಾಕ್ಟರ್ ಕಳಿಸ್ಬಿಟ್ಟು ಮಾಡಿಬಿಟ್ಟು ಅದಕ್ಕೆ ತಗಲೋ ವೆಚ್ಚವನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೇವೆ. ಅದಕ್ಕೆ ಅವಕಾಶ ಬೇಡ. ಯಾವಾಗ ಮುಖ್ಯಮಂತ್ರಿ ಆಗ್ತೀವಿ? 6 ಸರಿ ಶಾಸಕ ಆಗಿದ್ದೇನೆ, ಈಗ 4 ಬಾರಿ ಮಂತ್ರಿ ಆಗಿದ್ದೇನೆ. ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ಬೆಂಗಳೂರಿನ ಸಮಸ್ಯೆಗಳಿಗೆ ಎಂದು ಸಿಗುವುದು ಪರಿಹಾರ ಎಂಬ ವಿಷಯ ಇಟ್ಕೊಂಡು ನಾವಿವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ಕೃಷ್ಣ ಬೈರೇಗೌಡರೇ, ನಿಮಗೆ ಸ್ವಾಗತ. ನಮಸ್ಕಾರ. ಹಾಗೆಯೇ ನಮ್ಮ ಜೊತೆ ನಮ್ಮ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ರವೀಂದ್ರ ಭಟ್ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಕೃಷ್ಣ ಬೈರೇಗೌಡರು ಈಗ ಸುಮಾರು 2 ತಿಂಗಳು, ನಾಡಿದ್ದು 3ನೇ ತಾರೀಕು ಬಂದರೆ ಸಚಿವರಾಗಿ ಅಧಿಕಾರವನ್ನು ವಹಿಸ್ಕೊಂಡವರು. ಅದಕ್ಕೆ ಹಿಂದೆ ಅವರು ಕೃಷಿ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ, ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದವರು. ತಮಗೆ ವಹಿಸಿದ ಎಲ್ಲ ಇಲಾಖೆಗಳಲ್ಲೂ ಕೂಡ ಒಂದು ಹೊಸತನವನ್ನು ತರೋದಕ್ಕೆ ಅವತ್ತಿಂದನೂ ಪ್ರಯತ್ನ ಪಡ್ತಾ ಬಂದರು. ಬೆಂಗಳೂರಲ್ಲಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದರು. ಒಂದು ಫುಟ್ಪಾತ್ ಒತ್ತುವರಿ ತೆರವು, ತ್ಯಾಜ್ಯ ಘನತ್ಯಾಜ್ಯ ನಿರ್ವಹಣೆ ಸಂಬಂಧಪಟ್ಟಂಗೆ ಒಂದು ಹೊಸ ಕಾರ್ಯಕ್ರಮ, ರಸ್ತೆ ಪಕ್ಕ ನಿಲ್ಲಿಸಿದಂತಹ ಹಳೆಯ ವಾಹನಗಳನ್ನು ತೆರವು ಮಾಡೋ ಕೆಲಸ, ಮತ್ತು ಮೊನ್ನೆ ಒಂದು ಹೊಸದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ವಿದ್ಯುತ್ತು ಟ್ರಾನ್ಸ್ಫಾರ್ಮರು ಮತ್ತು ಓಡಾಡೋಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಕಂಬಗಳನ್ನು ತೆರವು ಮಾಡೋ ಕೆಲಸವನ್ನು ಮಾಡ್ತೇವೆ ಅಂತ ಬೆಂಗಳೂರಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವ್ರು ಹೆಜ್ಜೆ ಆಗ್ತಿದ್ದಾರೆ. ಇವತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿದ್ದೇವೆ. ಸರ್, ಒತ್ತುವರಿ ತೆರವು ನೀವು ಶುರು ಮಾಡಿದಾಗ ಭಾಳ ವಿರೋಧ ಕೂಡ ಬಂತು ಒಂದು ಸಮುದಾಯದಿಂದ. ಅಂದರೆ ಪ್ಲ್ಯಾನ್ ಇಲ್ಲದೆ ಅವರಿಗೆ ಎಚ್ಚರಿಕೆ ಕೊಡದೆ ಮಾಡಿದಿರಿ ಅಂತ. ಅದನ್ನು ಹೆಂಗೆ ನಿಭಾಯಿಸಿ? ಈಗ ಒಂದು ಕಡೆ ಒಂದು ತೀರ್ಮಾನ ತಗೊಂಡ್ಮೇಲೆ ಸ್ವಲ್ಪ ಪರ ವಿರೋಧಗಳು ಇದ್ದೇ ಇರ್ತವೆ ಸಾರ್ವಜನಿಕ ಜೀವನದಲ್ಲಿ. ಮತ್ತು ಯಾವುದೂ ಕೂಡ ಇಲ್ಲಿ ಪರ್ಫೆಕ್ಟ್ ಸೊಲ್ಯೂಷನ್ ಇಲ್ಲ. ಎಲ್ಲ ಇದು ಒಂಥರ ನಡೆದು ಬಂದಿರೋ ಹಾದಿ ನೋಡಿದಾಗ ಕಾಲದಿಂದ ಕಾಲಕ್ಕೆ ನಾವು ಆಡಳಿತ ನಡೆಸೋರೇ ಆಗಲಿ, ಸಮಾಜದಲ್ಲೇ ಆಗಲಿ, ಎಲ್ಲವೂ ಕೂಡ ಹೇಗೆ ನಡೆಯಬೇಕೋ ಹಾಗೆ ನಡೆದು ಬಂದಿಲ್ಲ. ಈಗ ನೀವು ಏನಾದರೂ ಒಂದು ಹೆಜ್ಜೆ ತಗೊಂಡಾಗ ಅದು ಮಾತ್ರ ಪರ್ಫೆಕ್ಟ್ ಆಗಿರಬೇಕು ಅಂದರೆ ಬಹುಶಃ ಅದು ಬಾಯಿ ಮಾತಿನಲ್ಲಿ ಭಾಷಣದಲ್ಲಿ ಹೇಳ್ಬೋದು, ಪುಸ್ತಕದಲ್ಲಿ ಬರೀಬೋದು, ಆದರೆ ನಿಜ ಜೀವನದಲ್ಲಿ ಪರ್ಫೆಕ್ಟಾಗಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಹೀಗೆ ಒಬ್ಬರು ಕೇಳಿದಾಗ ಹೇಳಿದೆ, ಅಲ್ಲಪ್ಪ ಇವತ್ತಿನ ದಿನ ದೇವ್ರಿಗೆ ಪರ್ಫೆಕ್ಟ್ ಸೊಲ್ಯೂಷನ್ ಕೊಡೋದು ಕಷ್ಟ ಇದೆ, ಇನ್ನು ನಮ್ಮಂಥ ಸಾಮಾನ್ಯ ಮನುಷ್ಯನ ಕೈಲಿ ಸಾಧ್ಯನೇನಪ್ಪ, ಏನಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಕೆಲವು ತೀರ್ಮಾನಗಳು ಸಾರ್ವಜನಿಕ ಹಿತದಲ್ಲಿ ಇದೆ ಅಂತ ನಮಗೆ ಅನ್ನಿಸ್ದಾಗ, ಹಾಗಂತೇಳಿ ನನ್ನ ಮನಸ್ಸಿಗೆ ಬಂದಿದ್ದೆಲ್ಲ ಸಾರ್ವಜನಿಕರ ಹಿತದಲ್ಲಿ ಇರುತ್ತೆ ಅಂತಲ್ಲ. ಪರಾಮರ್ಶೆ ಮಾಡಿ ಯಾರೋ 4 ಜನದ ಹತ್ರ ಮಾತಾಡಿ ಇಲ್ಲ ಇದು ಒಟ್ಟಾರೆ ಸಾರ್ವಜನಿಕರ ಹಿತದಲ್ಲಿ ಇದೆ ಅನ್ನುವಂಥದ್ದು ದೃಢಪಟ್ಟ ಮೇಲೆ ಪರ ವಿರೋಧಗಳು ಇದ್ದೇ ಇರ್ತದೆ ಸಾರ್ವಜನಿಕ ಜೀವನದಲ್ಲಿ. ಕೆಲವ್ರಿಗೆ ತೊಂದರೆನೂ ಆಗುತ್ತೆ, ನಾನು ಇಲ್ಲ ಅಂತಲೂ ಹೇಳೋದಿಲ್ಲ. ಆದರೆ ಒಟ್ಟಾರೆ ಸಾರ್ವಜನಿಕ ಹಿತದಲ್ಲಿ ಏನಿದೆ ಅದನ್ನು ಮಾಡಬೇಕು. ಆದ್ದರಿಂದ ಕೆಲವ್ರಿಗೆ ನನಗೆ ವೈಯಕ್ತಿಕ ನಷ್ಟವೂ ಕೂಡ ಆಗ್ಬೋದು. ಇರಲಿ ಸಾಕು, ಈಗ ನಾವೆಲ್ಲ ಒಂದು ಹಂತಕ್ಕೆ ಬಂದಿದ್ದೇವೆ, ಎಲ್ಲ ಅಧಿಕಾರ ಸಿಕ್ಕಿದೆ, ಎಲ್ಲ ಜನ ಅವಕಾಶ ಕೊಟ್ಟಿದ್ದಾರೆ, ಎಲ್ಲಿವರೆಗೂ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲಿವರೆಗೂ ರಾಜಕೀಯ ಮಾಡೋದು? ಎಲ್ಲ ಒಂದು ಹಂತದಲ್ಲಿ ಪರವಾಗಿಲ್ಲಪ್ಪ, ಪರವಾಗಿಲ್ಲ, ಸಾಕು, ನಮಗೆ ಸಾಕಷ್ಟು ಅವಕಾಶ ಸಿಕ್ಕಿದೆ, ಸರಿ ಅನಿಸಿದ್ರೆ ಮಾಡೇ ತೀರೋಣ ಅನ್ನುವಂಥ ಸಂಕಲ್ಪನೂ ಕೂಡ ನಮ್ಮಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಇರಬೇಕಾಗತ್ತೆ. ಹಾಗಂತೇಳಿ ನಂತರದ ದಿನಗಳಲ್ಲಿ ಜನನೂ ಕೂಡ ನಮಗೆ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ, ಅದು ಕೂಡ ನಾವು ಗಮನಿಸ್ಕೋಬೇಕು. ಏನೆಲ್ಲ ನಾವು ಬರೀ ದೃಢ ಸಂಕಲ್ಪ, ನಮ್ಮದು ಇಟ್ಟ ಹೆಜ್ಜೆ ಹಿಂದೆ ತೆಗೆಯೋದಿಲ್ಲ ಇದೇ ಅಲ್ಲ. ಸಾರ್ವಜನಿಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಮಾಡಿ ಮುಂದುವರಿಸಿ ಅಂತ ಹೇಳಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ. ಸೊ ಅದರಿಂದನೂ ಎಲ್ಲೋ ಒಂದು ಕಡೆ
ಸ್ವಲ್ಪ ಇದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯ ಆಯಿತು ಅಂತ ನನ್ಗನ್ಸುತ್ತೆ. ನೀವು ವಿಶ್ಲೇಷಣೆ ಮಾಡೋರು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಇಲ್ಲ ನಮ್ಮ ಪ್ರಶ್ನೆ ಇರೋದೇನೆಂದರೆ, ನೀವು ಹಿಂದೆ ಕಂದಾಯ ಸಚಿವರಾಗಿದ್ರಿ. ಕಂದಾಯ ಸಚಿವರಾಗಿದ್ದಾಗ ನೇರವಾಗಿ ಜನರಿಗೆ ಸಮಸ್ಯೆ ಇದ್ದರೂ ಕೂಡ ನೀವು ಅಧಿಕಾರಿಗಳನ್ನು ಇಟ್ಟುಕೊಂಡು ಅದನ್ನು ಮಾಡಿದ್ರಿ ಮತ್ತು ಟೆಕ್ನಾಲಜಿಯನ್ನು ಬಳಸಿದ್ರಿ. ಇಲ್ಲಿ ಒತ್ತುವರಿ ತೆರವು ಅಂದರೆ ಈ ಫುಟ್ಪಾತ್ ಒತ್ತುವರಿ ತೆರವು ಮಾಡೋದಾಗಲಿ, ಕಸ ಇದನ್ನು ಮಾಡೋದಾಗಲಿ, ಅಥವಾ ಟ್ರಾನ್ಸ್ಫಾರ್ಮರ್ಗಳು, ಇವು ಯಾವುದು ಟೆಕ್ನಾಲಜಿಯಿಂದ ಆಗುವ ಕೆಲಸಗಳಲ್ಲ. ಇದು ಮನುಷ್ಯರ ಜೊತೆನೇ ನೀವು ಕೆಲಸ ಮಾಡಬೇಕು. ಅದು ಹೆಂಗೆ ಸಾಧ್ಯ ಆಗತ್ತೆ ಅಂತ. ನಿಜ ನೀವು ಹೇಳೋದು. ಈ ಕಂದಾಯ ಇಲಾಖೆಯಲ್ಲಿ ಜನಗಳ ಜೀವನಕ್ಕೆ ಸಂಬಂಧ ಇದ್ದರೂ ಕೂಡ ಈ ಥರ ಏನು ಅಭಿವೃದ್ಧಿ ಇಲಾಖೆ, ಡೆವಲಪ್ಮೆಂಟ್ ವರ್ಕ್ಸ್ ಇರೋ ಕಡೆ ಅಲ್ಲಿ ಇದು ಬೇರೆನೆ, ಇದು ಫಿಸಿಕಲ್ ಇದು. ಸೊ ಇಲ್ಲಿ ನೀವು ಸುಮಾರು ಸಮಸ್ಯೆಗಳು ಸರ್ಕಾರ ಅಧಿಕಾರಿಗಳಿಂದ ಆಗಿರೋದು ಇದೆ. ಕೆಲವೊಂದು ಸಮಸ್ಯೆಗಳು ನಾವು ಬಿಟ್ಟುಕೊಂಡು ಜನಗಳು ನಡತೆಯಿಂದ ಆಗ್ತಾ ಇರೋದು ಕೂಡ ಇದೆ. ಯಾರು ಕೇಳೋರಿಲ್ಲ, ಮಾಡ್ಕೊಂಡು ಹೋದ್ರಾಯ್ತು ಅಂತ ಆಗಿದೆ. ಸೊ ಇಲ್ಲಿ ಹೇಳೋರು ಕೇಳೋರು ಇರ್ಲಿ ಫಸ್ಟು, ಅದಕ್ಕಿಂತ ಹಿಂದೆ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟತೆ ಇಲ್ಲ. ಏನ್ ಬೇಕೋ ಮಾಡ್ಬೋದು ನೀವು ಅನ್ನೋ ತರಕ್ಕೆ ಅಷ್ಟು ಮಟ್ಟಿಗೆ ನಾವು ಬಿಟ್ಕೊಂಡು ಬಂದ್ಬಿಟ್ಟಿದ್ದೇವೆ. ಯಾರು ಏನ್ ಮಾಡಿದ್ರು ಸರಿ, ತಪ್ಪು ಇಲ್ಲ ಸರಿನೂ ಇಲ್ಲ, ಇದರಲ್ಲಿ ನೀನ್ ಮಾಡಿದ್ದೆ ನಡೆದಿದ್ದೆ ನಿಂದು ದಾರಿ ಅನ್ನೋ ತರಕ್ಕೆ ಬಿಟ್ಕೊಂಡು ಬಂದಿರೋವಾಗ ಎಲ್ಲ ಒಂದ್ ಕಡೆ ಇಲ್ಲಪ್ಪ, ನೀ ಎಲ್ಲ ಸುಧಾರಣೆ ಆಗ್ಬೇಕಂದ್ರೆ ನೀವು ಚೇಂಜ್ ಆಗಬೇಕು, ನಾನು ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಇದು ಎಷ್ಟೋ ಜನಕ್ಕೆ ಇಡಿಸೋದಿಲ್ಲ. ಸೊ ಹ್ಯೂಮನ್ ಬಿಹೇವಿಯರಲ್ ಆಸ್ಪೆಕ್ಟ್ ಇಲ್ಲಿ ಬರುತ್ತೆ. ಬಿಹೇವಿಯರ್ ಚೇಂಜ್ ಆಗಬೇಕು, ಗುಣ ನಡತೆ ಬದಲಾವಣೆ ಆಗಬೇಕು ಅಂದರೆ ಅದನ್ನು ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಲೀಡರ್ಶಿಪ್ ಅಂತ ನಾವು ಅಂದ್ಕೊಂಡ್ರೆ ಇದನ್ನು ಜನಗಳಿಗೆ ಅರ್ಥ ಮಾಡಿಸೋದು ಕೂಡ ನಮ್ಮ ಲೀಡರ್ಶಿಪ್ನ ಒಂದು ಭಾಗ. ಸುಧಾರಣೆ ಬೇಕು ಅಂತ ಹೇಳ್ತೀರಾ, ಬೇಕು ಅಂತಂದರೆ ನೀವು ಕೈ ಜೋಡಿಸ್ಬೇಕು, ನಾನು ಕೈ ಜೋಡಿಸ್ಬೇಕು, ಇಬ್ಬರು ಪ್ರಯತ್ನ ಮಾಡಿದರೆ ಮಾತ್ರ ಸುಧಾರಣೆ ಸಾಧ್ಯ. ಸುಮ್ಮನೆ ನಾನು ನೀವು ಭಟ್ರೆ ಎಲ್ಲ ನಿಮ್ಮಿಂದ ಆಯಿತು, ನೀವು 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 ಅಂತ ಹೇಳ್ತಾ ಇದ್ರೆ ಇಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನೀವು 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 ಅಂತ ಹೇಳ್ತಾ ಇದ್ದಾರೆ. ಹಂಗೆ ಹೇಳ್ಕೊಂಡಿದ್ರೆ ಹೇಳ್ತಾ ಇರ್ಬೋದು. ನೀವು ನನ್ನನ್ನು ದೂಷಣೆ ಮಾಡೋ ತೀಟೆ ನೀವು ತೀರಿಸ್ಕೊಳ್ತೀರಾ, ನಾನು ಅದನ್ನೆಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಹಾಕ್ತೇನೆ. ಬಿಟ್ರೆ ವಸ್ತುಸ್ಥಿತಿ ಅಂತೂ ಬದಲಾಗೋದಿಲ್ಲ. ಏನಾದರೂ ಸುಧಾರಣೆ ಆಗಬೇಕಂದ್ರೆ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಆಯ್ತಪ್ಪ, ನಂದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದೆ, ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ, ತಾಳಿ ನಾವು ಸಹಕಾರ ಕೊಡೋಣ ಅಂತ. ಸೊ ಅದನ್ನು ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ, ಗೊತ್ತಿಲ್ಲ ನಿಮ್ಮ ಪ್ರಶ್ನೆನ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನ ಅಂತ, ಬಟ್ ಇಲ್ಲಿ ಜನಗಳನ್ನ ಜೊತೆಗೆ ತಗೊಂಡೇ ನಾವು ಸುಧಾರಣೆ ಮಾಡಬೇಕು. ಅವ್ರನ್ನ ಕನ್ವಿನ್ಸ್ ಮಾಡಿನೇ ನಾವು ಸ್ವಲ್ಪ ಮಟ್ಟಿಗೆ ಮಾಡಬೇಕು. ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಅಟ್ಲೀಸ್ಟು ಒಂದು ಸ್ವಲ್ಪ ಜನಗಳಿಗಾದರೂ ಕನ್ವಿನ್ಸ್ ಮಾಡಿ ಅವರನ್ನು ನಾವು ನಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡು, ಸ್ಟೇಕ್ ಹೋಲ್ಡರ್ಸನ್ನಾಗಿ ಮಾಡಿಕೊಂಡು ಅವರನ್ನೂ ಬಳಸ್ಕೊಂಡು ಮಾಡಬೇಕು. ಎಸ್ಪೆಷಲಿ ಬೆಂಗಳೂರಂತಹ ಈ ಸಂಕೀರ್ಣ ಕಾಂಪ್ಲೆಕ್ಸ್ ಜಾಗದಲ್ಲಿ ಜನಗಳ ಪಾರ್ಟಿಸಿಪೇಷನ್ ಇಲ್ಲದೆ ನನ್ನ ಪ್ರಕಾರ ಸುಧಾರಣೆ ಮಾಡೋದು ಕೂಡ ಕಷ್ಟ. ಸೊ ನಾವು ಜನಗಳಿಗೆ ನೀವು ಮಾಡಿದ್ದೆಲ್ಲ ಸೈ ಅಂತ ಅವ್ರಿಗೆ ತುತ್ತೂರಿ ಊದಕ್ಕೂ ಆಗಲ್ಲ. ನಾವು ಹಾಗಂತೇಳಿ ಜನಗಳನ್ನ ಬಿಟ್ಟು ಮಾಡೋಕ್ಕೂ ಆಗಲ್ಲ. ಏನೋ ಮಾಡಿ ಅವ್ರನ್ನ ಜೊತೆಗೆ ಹಾಕ್ಕೊಂಡು ಕನ್ವಿನ್ಸ್ ಮಾಡಿನೇ ಸುಧಾರಣೆ ತರಬೇಕು. ಆ ಪ್ರಯತ್ನ ಮಾಡ್ತಾ ಇದ್ದೇವೆ. ಜನರ ಪ್ರತಿಕ್ರಿಯೆ ಹೇಗಿದೆ? ಒಂದಷ್ಟು ಜನ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಈಗ. ಹೌದು, ಈಗ ಅಲ್ಪ ಸ್ವಲ್ಪ ನಾವೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನಗಳ ಬೆಂಬಲದಿಂದನೇ ಆಗ್ತಾ ಇದೆ. ನನಗೆ ಸಮಾಧಾನ ಇದೆ, ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನಮಗೆ ಎಷ್ಟು ಬೇಕೋ ಅಷ್ಟು ಸಪೋರ್ಟು ಜನಗಳಿಂದ ಅಂತೂ ಸಿಗ್ತಾ ಇದೆ. ವಿರೋಧ ಮಾಡೋರು ಇದ್ದೇ ಇರ್ತಾರೆ, ಅದು ಎಲ್ಲ ಕಡೆನೂ ಎಲ್ಲ ಸಂದರ್ಭದಲ್ಲೂ ಇದ್ದೇ ಇರ್ತಾರೆ. ನಾನು ಬರೀ ಅದನ್ನೇ ನೋಡಿದ್ರೆ ನನಗೆ ಹಳದಿ ಕಾಯಿಲೆ ಇದ್ದಂಗೆ ಆಗುತ್ತೆ ಅಷ್ಟೇ. ಸ್ವಲ್ಪ ನಂದು ಸ್ವಭಾವ ಇದೆ, ಈ ಗ್ಲಾಸು ನಾನು ಯಾವಾಗಲೂ ಅರ್ಧ ಖಾಲಿ ಅಂತ ನೋಡೋ ಸ್ವಭಾವದವನೇ. ಆದರೂ ಕೂಡ ಅರ್ಧ ತುಂಬಿದೆಯಲ್ಲ ಅಂತ ನೋಡೋದನ್ನು ನಾವು ಸ್ವಲ್ಪ ಮೈಗತ ಮಾಡಿಕೊಂಡು ಅದರ ದೃಷ್ಟಿಯಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ತಗೊಂಡು ಮಾಡಬೇಕು. ನೋಡಿ, ಈಗ ನಮ್ಮ ಇಂಟೆನ್ಷನ್ ಸರಿ ಇದ್ದರೆ, ಉದ್ದೇಶ ಸರಿ ಇದ್ದರೆ ಸ್ವಲ್ಪ ನಾವು ಪಾಸಿಟಿವ್ ಆಗಿ ಹೋಗಬೇಕು, ಪ್ರಯತ್ನ ಮಾಡಬೇಕು ಅಷ್ಟೇ. ಅಂದ್ಕೊಂಡಷ್ಟು ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ತಿರ್ಗಾ ಎದ್ದೇಳಬೇಕು, ಬಿದ್ದರೂ ಕೂಡ ಎದ್ದೇಳಬೇಕು. ಉದ್ದೇಶ ಸರಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಯತ್ನ ಹಾಕಿ ಮಾಡಬೇಕು. ಸೊ ಆ ಪ್ರಯತ್ನದಲ್ಲಿದ್ದೀವಿ. ಇಷ್ಟಂತೂ ನಾನು ಹೇಳಬೇಕು, ಜನಗಳಿಂದ ಸಪೋರ್ಟ್ ಸಿಕ್ಕಿದೆ. ಅದನ್ನು ನಾನು ಒಪ್ಕೊಳ್ಳಿಲ್ಲ ಅಂತ ಹೇಳಿದರೆ
ಬಹುಶಃ ಜನಕ್ಕೂ ನಾವು ನ್ಯಾಯ ಹೇಳ್ದಂಗೆ ಆಗೋದಿಲ್ಲ. ಏನೋ ಮಾಡ್ತಾ ಇದ್ದಾರೆ ಮಾಡಲಿ ಅಂತ. ಬಟ್ ಇದು ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಈಗ ಇವ್ರಿಗೇನೋ ತೊಂದರೆ ಆಯಿತು, ನೀವು ಸರಿ ಇದೆ ಮಾಡಿರಿ ಅಂತ ಹೇಳ್ತೀರಾ. ನಿಮಗೆ ನಾಳೆ ಏನಾರ ತೊಂದರೆ ಆಯಿತು ಅಂದರೆ ಆವಾಗ ನೀವೇನು ಹೇಳ್ತೀರಾ ಅಂತ ನೋಡಬೇಕು. ಗೊತ್ತಿಲ್ಲ, ಇದು ನಾವು ಪ್ರಯೋಗ ಮಾಡಿದಾಗಲೇ ಗೊತ್ತಾಗುತ್ತೆ. ಈಗ ನಾನು ಹೇಳಿದೆ, ನೆಕ್ಸ್ಟು ನಾವು ಪಾರ್ಕಿಂಗನ್ನು ಕೂಡ ಬೆಂಗಳೂರಲ್ಲಿ ರೆಗ್ಯುಲೇಟ್ ಮಾಡಬೇಕು. ಈಗ ನೀವು ಎಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿಬಿಟ್ಟು ರೋಡ್ಗಳಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಆಗಬೇಕು ಅಂದರೆ ಎಲ್ಲಿಂದ ಸಾಧ್ಯ? ಕಾನೂನಿನಲ್ಲಿ ಏನು ಹೇಳುತ್ತೆ, ರೋಡಲ್ಲಿ ಒಂದು ಸೈಡ್ ಪಾರ್ಕಿಂಗ್ ಮಾಡಬೇಕು ಅಂತ. ಈಗ ಎರಡೂ ಸೈಡ್ ಪಾರ್ಕಿಂಗ್ ಮಾಡಿ ತಿರ್ಗಾ ಅದಕ್ಕೆ ಪ್ಯಾರಲ್ ಆಗಿ ಇನ್ನೊಂದು ಲೈನ್ ಪಾರ್ಕಿಂಗ್ ಮಾಡಿದರೆ ಎಲ್ಲಿಂದ ಟ್ರಾಫಿಕ್ ಮೂವ್ಮೆಂಟ್ ಆಗುತ್ತೆ? ಸೊ ನಾಳೆ ನಾವು ಒಂದು ಸೈಡ್ ಪಾರ್ಕಿಂಗನ್ನು ಎನ್ಫೋರ್ಸ್ ಮಾಡಬೇಕಾಗುತ್ತೆ. ಅಂದರೆ ಈ ಒಂದಿನ ಈ ಕಡೆ ಇನ್ನೊಂದು ದಿನ ಆ ಕಡೆ. ಆವಾಗ ಏನು ಹೇಳ್ತಾರೆ ಜನ ಗೊತ್ತಿಲ್ಲ. ಯಾರೋ ಇವ್ರನ್ನ ಖಾಲಿ ಮಾಡಿಸಿದಾಗ ಸರಿ ಮಾಡಿದ್ರಿ ಅಂತ, ನಿಮ್ಮ ಗಾಡಿ ಎತ್ರಿ ಅಂತ ಹೇಳಿದಾಗ ನೀವು ಅದೇ ಕಾರಣಕ್ಕಾಗಿ ನಾನು ಆ ಪ್ರಶ್ನೆ ಕೇಳಿದ್ದು. ಟೆಕ್ನಾಲಜಿ ಇಲ್ಲೇನು ಹೆಲ್ಪ್ ಮಾಡಲ್ಲ, ನಿಮಗೆ ಏನು ಹೆಲ್ಪ್ ಮಾಡಲ್ಲ. ಜನರೇ ಮಾಡಬೇಕು. ಇದು ಜನರಿಗೆ ಆ ಭಾವನೆ ಬರಬೇಕು. ಇದು ನಮ್ಮ ಕೆಲಸ ಇದು ಅನ್ನೋ ಭಾವನೆ ಬರಬೇಕು. ಅದು ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಇದು ಅದು ಕಸ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಫುಟ್ಪಾತ್ ಒತ್ತುವರಿ ಇರ್ಬೋದು, ಎಲ್ಲದೂ ಇರ್ಬೋದು. ನೋಡೋಣ, ಇದು ಒಂದು ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಆಮೇಲೆ ಇದು 2-ವೇ ರಿಲೇಷನ್ಶಿಪ್ಪು. ನಾನು ಮಾತಾಡಬೇಕು, ನೀವು ಕೇಳಿಸ್ಕೋಬೇಕು, ನೀವು ಹೇಳಿದ್ದನ್ನು ನಾನು ಸ್ವಲ್ಪ ಕೇಳಿಸ್ಕೊಂಡು ಏನಾದರೂ ಒಂದು ಮಧ್ಯದಾರಿಗೆ ನಾವು ಬರಬೇಕು. ಎಲ್ಲಿವರೆಗೂ ಇದು ನಡೆಯುತ್ತೆ ಗೊತ್ತಿಲ್ಲ. ಯಾವಾಗ ಜನ ನಂದೇನು ಜವಾಬ್ದಾರಿ ಇಲ್ಲ, ನೀವು ನಾನು ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ, ಎಲ್ಲ ನೀವೇ ಸರಿ ಮಾಡಬೇಕು ಅಂತ ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದ್ದರಿಂದ ನನ್ನ ಪ್ರಕಾರ ಏನು ನಾವು ಸಾಲ್ವ್ ಮಾಡೋಕ್ಕಾಗಲ್ಲ, ಇರೋ ಪರಿಸ್ಥಿತಿ ನಾವು ಒಪ್ಕೊಳ್ಬೇಕಾಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಸಾರಿ, ನೀವೇನೋ ಹೇಳ್ತಾ ಇದ್ರಿ. ಜನರಿಗೆ ಯಾರೋ ಒಬ್ರು ಮಾಡ್ತಾ ಇದ್ದಾರೆ ಅನ್ನುವ ಭಾವನೆ ಬಂದರೂ ಸುಮಾರಷ್ಟು ಸಮಸ್ಯೆಗಳು ಬಗೆಹರಿ. ಅದು ಇದೆ, ಒಪ್ಕೊಳ್ತೇನೆ. ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಸಪೋರ್ಟ್ ಮಾಡೋಣಪ್ಪ, ತಾಳು ಅವ್ನು ಏನೋ ಟ್ರೈ ಮಾಡ್ತಾ ಇದ್ದಾನೆ, ಅದೇನೋ ಆಗಂಗಿದ್ರೆ ಆಗಲಿ ಅಂತ ಸಪೋರ್ಟ್ ಮಾಡೋ ಜನನೂ ಇದ್ದಾರೆ. ಈಗ ರೀಸೆಂಟಾಗಿ ನಾವು ನೋಡಿದಾಗ ನಾವೇನು ಭಾಳ ದೊಡ್ಡ ಗನಂದಾರಿ ಕೆಲಸಗಳನ್ನೇನು ಮಾಡಿಲ್ಲ, ಸಣ್ಣ ಸಣ್ಣ ಕೆಲಸಗಳನ್ನೇ ಮಾಡಿರೋದು. ಆದರೆ ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಏನೋ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಯಾರೋ ಟ್ರೈ ಮಾಡ್ತಾ ಇದ್ದಾರೆ, ಮಾಡೋಣ ಅಂತ ಜನ ಬೆಂಬಲನೂ ಅದೇ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದೆ. ಯಾಕೆ? ಬೆಂಗಳೂರಲ್ಲಿ ಜನಕ್ಕೂ ಒಂದು ಸ್ವಲ್ಪ ಪಾಸಿಟಿವ್ ಚೇಂಜ್ ಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಆ ಕಾರಣಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಜನ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಬಟ್ ಎಲ್ಲಿವರೆಗೂ ಆ ಸಪೋರ್ಟ್ ಇರುತ್ತೆ ಅದನ್ನು ನಾವು ಉಳಿಸ್ಕೊಳ್ಳೋದು ನಮ್ಮೆಲ್ಲೂ ಜವಾಬ್ದಾರಿ ಇದೆ. ನೋಡೋಣ, ಅದೊಂದು ಪ್ರಯೋಗ ಎಲ್ಲಿವರೆಗೂ ಯಶಸ್ಸಾಗುತ್ತೆ ನೋಡೋಣ. ಸರಿ, ಫುಟ್ಪಾತ್ ಒತ್ತುವರಿ ತೆರವಿಗೆ ಸಂಬಂಧಪಟ್ಟಂಗೆ ಒಂದು ಆರಂಭದಲ್ಲಿ ಬಂದದ್ದು. ಈಗ ಜನ ನೀವು ಹೇಳ್ದಂಗೆ ನನಗೂ ಅನಿಸ್ತಾ ಇದೆ, ಎಲ್ಲ ಕಡೆ ಒಪ್ಕೊಂಡಿದ್ದಾರೆ, ಏನು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಶಿವಾಜಿನಗರ ಹೋದರೆ ಆರಾಮಾಗಿ ಓಡಾಡ್ಕೊಂಡು ಬರುವ ಸ್ಥಿತಿ ಇದೆ. ಅವಿಂದ ರೋಡ್ ಇನ್ನೂ ಶುರುವಾದಂಗಿದೆ. ಬಟ್ ಒಂದು ಸಲಹೆ ಅಥವಾ ಬೇಡಿಕೆ ಇದ್ದಿದ್ದು ಏನು ಅಂದರೆ, ಯಾರು ರಸ್ತೆ ಪಕ್ಕ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ತೆರವು ಮಾಡಿದರೆ ಒಳ್ಳೇದಿತ್ತು ಅಂತ. ಅದು ಸ್ವಲ್ಪ ಹಾಗೆ. ಈಗ ಇದನ್ನ ಮಾರ್ಚ್ 19ನೇ ತಾರೀಕು ಇವತ್ತು ಮುಖ್ಯಮಂತ್ರಿಗಳು ಆವತ್ತು ಉಪಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದು. ಮಾರ್ಚ್ 19ನೇ ತಾರೀಕು. ನಾನು ಇದನ್ನು ಜೂನ್ 15ನೇ ತಾರೀಕಿಗೆ ನಾನು ಅನೌನ್ಸ್ ಮಾಡಿದೆ, ಜುಲೈ 1ರಿಂದ ತೆರವು ಮಾಡ್ತೀರಿ, ದಯವಿಟ್ಟು ನೀವು ಇದನ್ನು ಹೋಗಿ. ಒಬ್ಬರು ಇಂಥವ್ರು ಹೇಳ್ದವ್ರು ಭಾಳ ಜನ ನೋಡಿದ್ದೀವಿ ಬಿಡ್ರಿ, ಅಯ್ಯೋ ಇವ್ರು ಏನು ಕಟ್ಟಾಕೋದು ನಾವು ನೋಡಿಲ್ವಾ? ನಮ್ಮ ಸಮಾಜದಲ್ಲಿ ಈ ರೀತಿ ಇದೆ. ಈಗ ಅದು ನಾನು ಸರಿ ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಸಮಾಜದ ಸ್ಥಿತಿಗತಿ ಇದೆ. ನಮಗೆ ದೊಡ್ಡವ್ರು ಹೇಳ್ಬಿಟ್ಟು ಹೋಗೋರೆ, ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಂತ. ಏನು ಮಾಡ್ತೀರಾ? ಈಗ ಉದಾಹರಣೆಗೆ ಜುಲೈ 15ನೇ ತಾರೀಕು ಹೇಳಿದೆ, ನಿಮ್ಮದು ಖಾಲಿ ಸೈಟ್ ಇದ್ದು ಅದರಲ್ಲಿ ಏನಾನ ತ್ಯಾಜ್ಯ ಅಂದರೆ ಡೆಬ್ರಿಸು ಅಂಥವೆಲ್ಲ ಬಿದ್ದಿದ್ದು, ಗಿಡ ಗಂಟೆ ಬೆಳ್ಕೊಂಡು ಕಾಡಿಗೂ ನಾಡಿಗೂ ತಪ್ಪೋಗಿರೋ ಪರಿಸ್ಥಿತಿ ಇದ್ದರೆ ನಿಮ್ಮ ಖಾಲಿ ಸೈಟ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಜುಲೈ 15ನೇ ತಾರೀಕು ರಿಕ್ವೆಸ್ಟ್ ಮಾಡಿದ್ದೀನಿ. ಇಲ್ಲಿವರೆಗೂ ಒಬ್ಬರು ಮಾಡಿಲ್ಲ. ಸೊ ಇದು ಈಗ ನಾನು ಹೇಳಿದ್ರೆ ನಿಮಗೆ ಸಿಟ್ಟು ಬರ್ಬೋದು, ಜನಕ್ಕೂ ಸಿಟ್ಟು ಬರ್ಬೋದು, ಆದರೆ ಇದು ವಾಸ್ತವ. ಇದು ಏನಾಗಿದೆ, ಸರ್ಕಾರ ಸರಿನೋ ತಪ್ಪೋ ಕಾಲದಲ್ಲಿ ಈ ಥರ ಸರ್ಕಾರವನ್ನು ಒಂಥರ ಟೇಕನ್ ಫಾರ್ ಗ್ರಾಂಟೆಡು ಕೂಡ ಆಗ್ಬಿಟ್ಟಿದೆ ಸಮಾಜದಲ್ಲಿ. ನಾನು ಹೇಳಿದ್ರೆ ನನ್ನ ಮಾತು ಕೇಳೋದಿಲ್ಲ, ಆಮೇಲೆ ಸಡನ್ನಾಗಿ ನಾವು ಸ್ಟಾರ್ಟ್ ಮಾಡಿದರೆ ಆವಾಗ ಹೇಳ್ತಾರೆ ಮೊದಲೇ ಹೇಳ್ಬೇಕಾಗಿತ್ತು, ಇಂಡಿವಿಜುವಲ್ ಆಗಿ ನೋಟಿಸ್ ಕೊಡ್ಬೇಕು. ಯಾರ್ಯಾರು ಕೊಡ್ತೀರಿ ಸ್ವಾಮಿ? ಸಾಧ್ಯನಾ? ಆಮೇಲೆ ನೋಟಿಸ್ ಕೊಟ್ಟರೆ ಅದಕ್ಕೆ ಕೋರ್ಟಿಗೆ ಹೋಗ್ತಾರೆ.
ಅಲ್ಲ ಕೋರ್ಟ್ಗೆ ಹೋಗೋದು ಅವ್ರ ಹಕ್ಕು ಹೋಗ್ಲಿ, ಬಟ್ ನಾನು ಎಲ್ಲಿಂದ ಕೊಡ್ಲಿ? ಸಾವಿರಾರು ಜನಕ್ಕೆ ನೋಟಿಸ್ ಎಲ್ಲಿಂದ ಕೊಡ್ಲಿ? ಆಗುತ್ತಾ ಪ್ರಾಕ್ಟಿಕಲಿ? ಒಂದಿನ ಇರೋದು ಇನ್ನೊಂದಿನ ಇರಲ್ಲ ಅಲ್ಲ. ಆಗ್ಲೇ ಭಟ್ರು ಹೇಳಿದ್ರಲ್ಲ, ನಾವು ಕೈ ಜೋಡಿಸ್ಲಿಲ್ಲ, ನಾವು ಅರ್ಥ ಮಾಡಿಕೊಂಡು ಸಹಕಾರ ಕೊಡಲಿಲ್ಲ ಅಂದರೆ ಇವೆಲ್ಲ ಆಗೋದಿಲ್ಲ. ಮೊಸರಲ್ಲಿ ಕಲ್ಲು ಹುಡುಕ್ಬೇಕು ಅಂದರೆ ಅದಕ್ಕೆ ಕೊನೆನೇ ಇಲ್ಲ. ಮೋಸ್ಟ್ಲಿ ಘೋಷಣೆ ಉಳ್ಕೊಂಡ್ಬಿಡ್ತೀರಾ ಅಂತ ಅನ್ಕೊಂಡ್ರ ಅಂತ. ಇನ್ನವರೆಲ್ಲ ಘೋಷಣೆ ಮಾಡ್ತಿದ್ರಲ್ವಾ, ಒತ್ತುವರಿ ತೆರವು ಮಾಡ್ತೇವೆ, ಟ್ರಾಫಿಕ್ ಸಮಸ್ಯೆ ಬಗೆಹರಿಸ್ತೀವಿ, ಹಂಗೆ ಅನ್ಕೊಬಿಟ್ರ? ಅದು ಇದೆ, ಸ್ವಲ್ಪ ಅದು ಇದೆ, ಇಲ್ಲ ಅಂತಲ್ಲ, ಏನು ಮಾಡಲ್ಲ ಹೇಳ್ತಾರ ಅಷ್ಟೇ. ಅದು ಇದೆ ಖಂಡಿತವಾಗಿ. ಸುಮಾರು ಜನ ಅಯ್ಯೋ ಇಂಥವು ಹೇಳ್ದವ್ರು ಭಾಳ ನೋಡಿದ್ದೀವಿ, ಯಾರು ಏನು ಮಾಡಲಿಲ್ಲ ಅನ್ನೋ ಭಾವನೆನೂ ಕೂಡ ಇದೆ. ಅದೊಂಥರ ನಮ್ಮ ಕಲ್ಚರ್ ಆಗಿಬಿಟ್ಟಿದೆ. ಸೊ ಕಲ್ಚರ್ ಚೇಂಜ್ ಮಾಡೋದು ಕೂಡ ಸಲೀಸು ಅಲ್ಲ. ಕೊನೆಗೆ ನಾವೆಲ್ಲೋ ಒಂದು ಕಡೆ ಇಲ್ಲಪ್ಪ ಒಂದು ಮಾತು ಹೇಳಿದರೆ ಅದು ಮಾತು ಪ್ರಕಾರ ಮಾಡ್ತಾರೆ ಅಂತ ಹೇಳಿದಾಗ ನಿಧಾನವಾಗಾದರೂ ಜನ ಒಂದು ದಾರಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಬಟ್ ಆಗಲೇ ಹೇಳಿದ್ನಲ್ಲ, ಇವೆಲ್ಲ ಪ್ರಯೋಗ ಮಾಡೇ ನೋಡಬೇಕು. ಗೊತ್ತಿಲ್ಲ ರಿಸಲ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಮಾಡೋಕ್ಕಾಗೋದಿಲ್ಲ. ಆದ್ರೆ ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ಬೇಕು, ಸುಮ್ಮನೆ ಕೂಡಕ್ಕಂತೂ ಆಗಲ್ಲ, ನನ್ಗಾಗಲ್ಲ. ಈಗ ಪಾರ್ಕಿಂಗ್ದು ಹೇಳಿದ್ರಿ ತಾವು, ಒನ್ ಸೈಡ್ ಪಾರ್ಕಿಂಗ್ ಅಂತ. ಬಟ್ ಬೆಂಗಳೂರಲ್ಲಿ ಸಮಸ್ಯೆ ಏನಾಗಿದೆ, ನಾವು ನಿಮಗೂ ಗೊತ್ತಿರುವಂಥದ್ದು, ಪಾರ್ಕಿಂಗಾಗಿ ನಿರ್ದಿಷ್ಟವಾಗಿ ಕೆಲವು ಪ್ರದೇಶಗಳನ್ನು ಜಾಗ ಮಾಡಿಕೊಟ್ಟು ಕಟ್ಟಿದರು, ಅದನ್ನು ಪ್ರೈವೇಟಿಗೆ ಕೊಟ್ಬಿಡೋದು. ಅದು ಸಾರ್ವಜನಿಕ ಪಾರ್ಕಿಂಗ್ ಜಾಗಗಳಿಗೆ. ಉದಾಹರಣೆಗೆ ನಮ್ಮ ಗರುಡ ಮಾಲ್ ಇರ್ಬೋದು, ಅಥವಾ ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಿ ಕಟ್ಟಿರ್ತಕ್ಕಂಥದ್ದು, ಅಥವಾ ಈ JC ರೋಡಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಏನು ಮಾಡಿದ್ದಾರೆ ಎಲ್ಲ, ಈಗ ಗರುಡ ಮಾಲು ಕಮರ್ಷಿಯಲ್ ಮಾಡಿಬಿಟ್ಟಿದ್ದಾರೆ. ನೀವು ಶಿವಾಜಿನಗರದ ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ನೀವು ಅಲ್ಲಿ ಸುತ್ತಮುತ್ತ ಇರುವ ವ್ಯಾಪಾರಿಗಳು ಅಥವಾ ಬೇರೆ ಯಾರು ಅಲ್ಲಿ ಹೋಗಿ ನಿಲ್ಸ್ಕೊಳಕ್ಕಾಗೋದಿಲ್ಲ. ಅದೊಂದು ಸಮಸ್ಯೆ ಇದೆ. ಅದು ಇಲ್ಲ, ಈಗ ಗರುಡ ಮಾಲ್ದು ಬಿಟ್ಬಿಡಿ, ಅದು 25 ವರ್ಷ ಹಿಂದೆ ಆಯಿತು, ಅದು ಏನೋ ಬೇರೆ ಮಾಡಲಲ್ಲಿ ಆಗಿದ್ದು. ತದನಂತರ ಈಗ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಒಂದಿದೆ, ಅಲ್ಲಿ ಪಾಪ ಅಫೋರ್ಡಬಲ್ ರೇಟ್ಗೆ ಪಾರ್ಕಿಂಗಿಗೆ ಅವಕಾಶ ಇದೆ. ನೀವು ಬೀದಿಯಲ್ಲಿ ಎಷ್ಟು ಗಂಟೆ ಬೇಕಾದರೂ ಎಷ್ಟು ದಿನ ಬೇಕಾದರೂ ನಿಲ್ಲಿಸ್ಬೋದು ಅಂದರೆ ಪಾಪ ಈಗ ಅದನ್ನು ಅವನು ಲೀಸ್ ತಗೊಂಡವನು ಅವ್ನು ಬಾಯಿ ಬಡ್ಕೋತಾ ಇದ್ದಾನೆ. ಯಾರು ಬಂದು ನಿಲ್ಲಿಸೋರೇ ಇಲ್ಲ. ಎಲ್ಲ ನಿಮ್ಮದು ಸ್ಟ್ರೀಟಲ್ಲೇ ವಾರಗಟ್ಟಲೆ ನಿಲ್ಲಿಸಿದ್ರು ಕೇಳೋರಿಲ್ಲ. ಅವ್ರ ಪರಿಸ್ಥಿತಿ ಹಂಗಾಗಿದೆ. ಈಗ ಅವನು ಈಗ ಟೆಂಡರಲ್ಲಿ ಕೂಗಿ ತಗೊಂಡಿದ್ದಾನೆ, ಅವನಿಗೆ ಕನಿಷ್ಠ ಕಾಸ್ಟ್ ಕೂಡ ವರ್ಕೌಟ್ ಆಗ್ತಾ ಇಲ್ಲ, ಲಾಸಲ್ಲಿದ್ದಾನೆ. ಸೊ ಆ ಥರ ಅವಕಾಶ ಇದ್ರೂ ಕೂಡ ಜನ ಫಾಲೋ ಮಾಡೋದಿಲ್ಲ. ಇವೆಲ್ಲ ಕೆಲವು ಎರಡೂ ದೃಷ್ಟಿಯಿಂದನೂ ನೋಡಬೇಕಾಗತ್ತೆ, ಸಮತೋಲಿತ ಒಂದು ಅಭಿಪ್ರಾಯ ಇರಬೇಕಾಗತ್ತೆ. ಸೊ ಹಾಗಾಗಿ ಈಗ ಏನೇ ನೋಡಿ, ಈಗ ಟ್ರಾಫಿಕ್ ಪ್ರಾಬ್ಲಮ್ಮು ಏನು ಮ್ಯಾಜಿಕ್ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಇರೋದ್ರಲ್ಲಿ ಫಸ್ಟ್ ಸಾಲ್ವ್ ಮಾಡಬೇಕು. ಅಟ್ಲೀಸ್ಟ್ ಈಗ ನೀವು ಎರಡೂ ಸೈಡು ಪಾರ್ಕ್ ಮಾಡೋದ್ರ ಬದಲಿಗೆ ಯಾವುದಾದ್ರೂ ಒಂದು ಸೈಡು ಇವತ್ತು ಈ ಕಡೆ ಮಾಡಿ ನಾಳೆ ಆ ಕಡೆ ಮಾಡಿದರೆ ಎಷ್ಟೋ ಮೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ, ರೈಟ್? ನೀವು ಆಯಿತು, ಹಿಂದಿನಿಂದ ಕಾನೂನಿದೆ, ಏನು ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೋಬೇಕು ಅಂತ. ಏನು ನಿಮಗೆ ಗೊತ್ತಿಲ್ವಾ? ತಿಳುವಳಿಕೆ ಇಲ್ವಾ ನಿಮಗೆ? ನಿಮಗೆ ಪ್ರಜ್ಞಾವಂತರೇನಲ್ವಾ ನೀವು? ಕಟ್ಟೋವಾಗ ಮಾತ್ರ ಮನೆ ಒಳಗಡೆ ಜಾಗ ಇಟ್ಕೊಳ್ದೆ ಕಟ್ಬಿಟ್ಟು ಈಗೆಲ್ಲ ರಸ್ತೆಯಲ್ಲೇ ಸಂಸಾರ ಮಾಡ್ಕೊಂಡ್ಬಿಟ್ಟು ಕೇಳಬಾರ್ದು ಅಂತ ಹೇಳಿದ್ರೆ ಮತ್ತೆ ಸುಧಾರಣೆನೂ ಆಗ್ಬಾರ್ದು ಅಂತ ಒಪ್ಕೊಳ್ಳಿ ಹಂಗಾದ್ರೆ. ಸೊ ಎಲ್ಲ ಒಂದ್ ಕಡೆ ನಾವೆಲ್ಲ ಸ್ವಲ್ಪ ಸರ್ಕೊಳ್ಬೇಕು. ನಾನು ಖಂಡನೆ ಮಾಡ್ತಾ ಇಲ್ಲ, ಬಟ್ ಆ ಕಾಯ್ದೆನ ಜಾರಿ ಮಾಡೋದು ಯಾರು ಸರ್? ನಾವು ಅದೇ ಪ್ರಸ್ತಾವ ಮಾಡ್ಬೇಕು. ಈಗ ಕಾನೂನು ಜಾರಿ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತಾ? ಹಂಗಾದ್ರೆ ನಿಮ್ದೇನು ಹಕ್ಕುಗಳು ಮಾತ್ರ ಮಾತಾಡ್ತೀರಾ, ನಾಗರಿಕ ಜವಾಬ್ದಾರಿ ಇಲ್ವಾ ನಿಮ್ಗೆ? ಕಾನೂನ್ಗೆ ಗೌರವ ಕೊಡ್ಬೇಕು ಅನ್ನೋದು ಅದು ಯಾರಾದ್ರೂ ಹೇಳ್ಕೊಡ್ಬೇಕಾ? ಭಾರತದ ಪ್ರಜೆ ಆಗಿದ್ದೀರಾ ಅಂತ ಹೇಳಿದ್ರೆ ಭಾರತದ ಕಾನೂನನ್ನ ಜಾರಿ ಮಾಡಬೇಕು. ನಿಮ್ಗೆ ಕಾನೂನು ಬಗ್ಗೆ ಪ್ರತಿರೋಧ ಇದ್ರೆ ಬಂದು ವಿರೋಧ ಮಾಡಿ ತಿದ್ದುಪಡಿಗೆ ಡಿಮ್ಯಾಂಡ್ ಮಾಡಿ. ಅದನ್ನ ಬಿಟ್ಬಿಟ್ಟೆ ನಾನು ಕ್ಯಾರ್ ಮಾಡೋದಿಲ್ಲ ಹೋಗ್ರಿ ಅಂತ ಅಂದ್ಬಿಟ್ರೆ ಇದು ಹೆಂಗೆ? ಅವಂಗ ನಾಗರಿಕ ಸಮಾಜ ಹೆಂಗಾಗುತ್ತೆ? ದೇಶ ನೀವು ಒಂದು ವ್ಯವಸ್ಥೆಯಲ್ಲಿ ಹೆಂಗೆ ನಡೀಲಿಕ್ಕೆ ಸಾಧ್ಯ? ಕಾನೂನುಗಳನ್ನು ನಾವು ಗಾಳಿಗೆ ತೂರಿ ಕಣ್ಮುಚ್ಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪರಿಣಾಮ ಆಗೇ ಆಗುತ್ತೆ ಇವತ್ತಲ್ಲ ನಾಳೆ. ಬಟ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡುವಾಗಲೇ ನೀವು ಪಾರ್ಕಿಂಗ್ ಜಾಗವನ್ನು ಬಿಡಬೇಕು ಅನ್ನೋದನ್ನ, ಹೌದು, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಳ್ಳೋವಾಗೆಲ್ಲ ಕರೆಕ್ಟ್ ಆಗಿ ತೋರಿಸಿರ್ತಾರೆ, ಕಟ್ಟೋವಾಗ ವಿರುದ್ಧವಾಗಿ ಕಟ್ತಾರೆ. ಗೊತ್ತಿಲ್ಲದೆ ಮಾಡಿರೋದೇನಲ್ಲ, ಗೊತ್ತಿದ್ದು ಮಾಡಿರೋದೆ. ಇನ್ನು ಅರ್ಧ ಜನ ಪ್ಲಾನ್ ಅಪ್ರೂವಲ್ಲೇ ತಗೊಳ್ಳೋದಿಲ್ಲ, ಹಂಗೆ ಕಟ್ತಾರೆ. ಯಾಕಂದ್ರೆ ಇಲ್ಲಿಗಲ್ ಲೇಔಟ್, ಅದು ಸೈಟ್ ತಗೊಂಡಿರೋದು ಇಲ್ಲಿಗಲ್ಲು. ಏನು ಸ್ವಾಮಿ ಇಲ್ಲಿಗಲ್ ಲೇಔಟ್ ಅಂತ ಹೇಳಿದ್ರೆ ಆವಾಗ ಉಲ್ಟಾ ನಮಗೆ ಪ್ರಶ್ನೆ ಮಾಡ್ತಾರೆ, ಇಲ್ಲಿಗಲ್ ಲೇಔಟ್ ಆಗಕ್ಕೆ ಹೆಂಗ್ರಿ ಬಿಟ್ರಿ ನೀವು ಅಂತ. ಹಂಗಾದ್ರೆ ನಿಮ್ದೇನು ಜವಾಬ್ದಾರಿ ಇಲ್ವಾ? ತಗೊಂಡು ತಪ್ಪು ನಿಮ್ಮುತ್ತಾನೆ ಇಲ್ವಾ? ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ. ಕಾನೂನು ಗೊತ್ತಿಲ್ಲದೆ ನಾನು ಕಣ್ಮುಚ್ಕೊಂಡು, ಈಗ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಅಂತೇಳಿ ನಾಗರಿಕ ಜೀವನದಲ್ಲಿ ನಡ್ಕೊಂಡ್ರೆ
ಇದರಿಂದ ಪರಿಣಾಮಗಳನ್ನ ನಾವು ಎದುರಿಸ್ಬೇಕಾಗತ್ತೆ. ದೂಷಣೆ ಮಾಡ್ಬೋದು, ನೀವು ನಮ್ಮಂಥವ್ರನ್ನ ಸರ್ಕಾರಗಳನ್ನು ರಾಜಕಾರಣಿಗಳನ್ನು ದೂಷಣೆ ಮಾಡ್ಬೋದು, ಮಾಡಿ, ಅದರಿಂದ ನಿಮ್ಮ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲ್ವಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ಎಲ್ಲರೂ ಸ್ವಲ್ಪ ನಾವು ಒಂದು ಚೌಕಟ್ಟು ಒಳಗಡೆ, ಯಾರೂ ಪರ್ಫೆಕ್ಟ್ ಇಲ್ಲ ಸ್ವಾಮಿ, ನಾನೇನು ಪರ್ಫೆಕ್ಟ್ ಅಲ್ಲ, ನನ್ನ ಮನೆಯಲ್ಲೂ ದೋಸೆ ತೂತೆ, ನಾನು 24 ಕ್ಯಾರೆಟ್ ಏನಲ್ಲ, ಅಪರಂಜಿನೂ ಅಲ್ಲ, ಹಾಗಂತ ಹೇಳ್ಬಿಟ್ಟು ದೋಸೆ ತೂತಾದ್ರೆ ಪರವಾಗಿಲ್ಲ, ಎಂಚೆ ತೂತಾಗ್ಬಿಟ್ರೆ ಈಗ ಹಂಗಾಗ್ಬಿಟ್ಟಿದೆ, ದೋಸೆ ಅಲ್ಲ, ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇವೆಲ್ಲ ಹೇಳೋದ್ರಿಂದ ನನಗೆ ಡ್ಯಾಮೇಜು ಆದರೂ ಹೇಳ್ತಾ ಇಲ್ಲ, 2 ಕಾರಣಗಳಿದ್ದಾವೆ. ಒಂದು, ನೀವು ಇಲ್ಲಿಗಲ್ ಲೇಔಟ್ ಬಗ್ಗೆ ಮಾತಾಡಿದ್ರಲ್ವಾ, ಮಾನವೀಯತೆ ಆಧಾರದಲ್ಲಿ ಇದೊಂದು ಸಲ ಸಕ್ರಮ ಮಾಡ್ತೀವಿ ಅಂತ ಸರ್ಕಾರಗಳು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾವೆ. ಒಂದು. ಎರಡನೇದು, ಯಾವ ಕಾಯ್ದೆಯನ್ನು ಮಾಡಿದ್ರು ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನು ಅಂತಂದರೆ, ಫಸ್ಟ್ ಅದನ್ನು ಮುರಿಯೋದು ಹೆಂಗೆ ಅಂತ ಆಲೋಚನೆ ಮಾಡ್ತೀವಿ ನಾವು, ಅದನ್ನ ಪಾಲಿಸೆ ಮಾಡೋದು ಹೆಂಗೆ ಅಂತ ಆಲೋಚನೆ ಮಾಡೋದು. ಕರೆಕ್ಟ್. ಅದು 2 ಸಮಸ್ಯೆಗಳನ್ನು ನಾವು ಅಂದರೆ ಅದನ್ನು ಯಾರು ಮಾಡಬೇಕು? ಪ್ರಜೆಗಳೇ ಮಾಡಬೇಕು. ಹೌದು, ನನಗೆ ಬರಬೇಕು. ಹೌದು, ನಾಗರಿಕ ಪ್ರಜ್ಞೆ ಅಂದರೆ ಏನು, ಅದೇ ಅಲ್ವಾ? ಹೌದು. ಹಿಂಗೆ ನಾನು ಪ್ರತಿ ದಿವಸ ಹೇಳ್ತೇನೆ ನಿಮಗೆ, ಬೆಂಗಳೂರಲ್ಲಿ ನಿಮ್ಮ ಇದಕ್ಕೆ ವ್ಯಾಪ್ತಿಗೆ ಬರಲಿಕ್ಕಿಲ್ಲ, ಆದರೆ ಅನುಭವಿಸ್ತೇನೆ ನಾನು. ಪ್ರತಿ ದಿವಸ ರಾತ್ರಿ ನಾನು ಹೋಗುವಾಗ ಎದುರುಗಡೆ ಬರೋನು ಎಲ್ಲ ಹೈ ಬೀಮ್ ಹಾಕ್ಕೊಂಡೇ ಬರ್ತಾನೆ. ಹೌದು, ನಿಜ. ಕಣ್ಣು ಬಿಡೋಕ್ಕಾಗಲ್ಲ ನನಗೆ. ಹೌದು, ನಿಜ. ಆಮೇಲೆ ನಾನು ಡಿಮ್ ಮಾಡಿ ತೋರಿಸಿದ್ರು ಕೂಡ ಅವನು ಏನು ಕೇರ್ ಮಾಡಲ್ಲ. ಯಾರು ಹೇಳ್ಕೊಟ್ಟಿಲ್ವಲ್ಲ. ಏನಾಗಿದೆ ಭಟ್ರು, ಸ್ವಲ್ಪ ನಮ್ಮ ತಂದೆ ಜನ್ರೇಷನ್ ಅವರು ಆವಾಗ ಸಿಟಿ ಲಿಮಿಟಿಗೆ ಬಂದರೆ ಕಂಪಲ್ಸರಿಯಾಗಿ ಕಾರಲ್ಲಿ ಡಿಮ್ ಮಾಡ್ತಿದ್ರು. ಕಂಪಲ್ಸರಿ ಸಿಟಿ ಲಿಮಿಟಿಗೆ ಬಂದರೆ ಎಲ್ಲರೂ. ಇದು ನಮ್ಮಲ್ಲಿ ಇದ್ದಂತಹ ಗುಣ, ನಮ್ಮಲ್ಲಿ ಇದ್ದಂತಹ ನಾಗರಿಕ ಪ್ರಜ್ಞೆ ಇದು. ಸಿಟಿಗೆ ಬಂದರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಅವರು ಕಂಪಲ್ಸರಿಯಾಗಿ ಐ ಬೀಮನ್ನು ಇಳಿಸೋರು. ಈಗ ಇದು ಯಾರಿಗೂ ಇದು ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸಿಟಿಯಲ್ಲಿ ಏನಕ್ಕೆ ಬೇಕು ಹೈ ಬೀಮು? ಉದಾಹರಣೆಗೆ ಅವರು ಒಂದು ಸಣ್ಣ ಉದಾಹರಣೆ ತಗೊಳ್ತಾ ಇದ್ದಾರೆ. ಹೀಗೆ ಈಗ ಅವರು ಹೇಳಿದರು ಲೇಔಟ್ಗಳು, ನಿಜ, ಸರ್ಕಾರಗಳು ಕೂಡ ಆವಾಗ ಅಕ್ರಮ ಸಕ್ರಮ ಮಾಡಿ ಅಕ್ರಮಗಳಿಗೆ ನಾವು ದಾರಿ ಮಾಡಿಕೊಟ್ಟಿದ್ದೀವಿ. ಅದನ್ನು ಬೇರೆ ಥರ ವಿಶ್ಲೇಷಣೆ ನಿಮ್ಮ ಹತ್ರ ವಾದ ಮಾಡೋಕ್ಕೆ ಹೋದರೆ ಸುಮ್ಮನೆ ವಿತಂಡವಾದ ಆಗುತ್ತೆ ಅದು. ಎನಿವೆ, ಈಗ ಅದಕ್ಕೆ ನಾನು ಕಂದಾಯ ಇಲಾಖೆಯಲ್ಲಿದ್ದಾಗ ಭಾಳ ಒತ್ತಡ ಬಂತು. ಆದರೂ ಕೂಡ ಇನ್ಮೇಲೆ ಇಲ್ಲಿಗಲ್ ಲೇಔಟ್ಗಳಿಗೆ ಅವಕಾಶ ಇಲ್ಲ ಅಂತೇಳಿ 2024ರಲ್ಲಿ ಭಾಳ ವಿರೋಧಗಳು ಬಂದರೂ ಕೂಡ ನನ್ನ ಪಕ್ಷದಲ್ಲೇ ಕೆಲವರು ಶಾಸಕರು ನನ್ನನ್ನು ಟೀಕೆ ಮಾಡಿದರೂ ಕೂಡ ಅದನ್ನ ನಿಲ್ಸಿದ್ವಿ. ಭಾರಿ ಗೌರವಯುತವಾಗಿ ಹೇಳ್ತಾ ಇದ್ರಿ. ವಿರೋಧ ಬಂದರೂ ಕೂಡ, ಅದು ಆಕ್ಚುಲಿ ಒತ್ತಡ ಬಂದರೂ ಕೂಡ ಅಂತ. ಯಾಕೆಂದ್ರೆ ಅವರೇ ರಿಯಲ್ ಎಸ್ಟೇಟ್ ಮಾಡಿ ಇದು ಲೇಔಟ್ ಮಾಡಿದ್ರು, ಗೊತ್ತಿರೋ ಸತ್ಯ, ನೀವು ಹೇಳಕ್ಕಾಗಲ್ಲ, ನಾವು ಹೇಳ್ತೀವಿ. ಸೊ ವಿರೋಧ ಮಾಡಿದ್ರು ಕೂಡ, ನಾನಾ ರೀತಿ ಒತ್ತಡಗಳು ಬಂದರೂ ಕೂಡ ಆ ಧೈರ್ಯವಾಗಿ, ಯಾಕಂದ್ರೆ ಇಷ್ಟೆಲ್ಲ ಆಗಿರದೆ ಅನಾಹುತ, ನಾವು ಅದ್ರ ಬಗ್ಗೆ ಮಾತಾಡಿ ಅದನ್ನು ಕಣ್ಮುಚ್ಕೊಂಡು ನಾವು ನನಗೆ ಗೊತ್ತಿಲ್ಲಪ್ಪ ಅಂತೇಳಿ ಏನೋ ನಾನು ಸುಮ್ಮನೆ ಮೈಲಿಗೆ ಥರ ನಡ್ಕೊಂಡು, ಆದರೆ ನಡೆಯೋದೆಲ್ಲ ನಡ್ಕೊಂಡು ಹೋಗಲಿ ಅಂಥೇಳಿ ಬಿಡೋದು ಸರಿ ಹೋಗಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು, ಅವತ್ತು ಮುಖ್ಯಮಂತ್ರಿಗಳು ಇಬ್ಬರ ಹತ್ರನೂ ಭಾಳ ಚರ್ಚೆ ಆಯಿತು. ಆದರೆ ಕೊನೆಗೆ ಇಬ್ಬರು ನನಗೆ ಸಪೋರ್ಟ್ ಮಾಡಿದರು. ಅವರು ಕೆಲವರು ಏನೋ ನೋಡಪ್ಪ ಅವ್ರು ಹಂಗೆ ಹೇಳ್ತಾ ಇದ್ದಾರೆ, ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ಕೊನೆಗೆ ನಿನ್ನ ತೀರ್ಮಾನನೇ ನಮ್ಮ ತೀರ್ಮಾನಪ್ಪ ಅಂತ ನನಗೆ ಸಪೋರ್ಟ್ ಮಾಡಿದರು. ಸೊ ಅಂಥದ್ದು ಇದು 40 ವರ್ಷದಿಂದ ನಡೆದು ಬಂದಿದ್ದಂಥ ಪಿಡುಗು, ಅದಕ್ಕೆ ಕಡಿವಾಣ ಹಾಕಿದ್ವಿ. ಜನ ಏನು ಹೇಳಿದ್ರು ಕೆಲವರು, ಈಗ ತಾವು ಅಕ್ರಮ ಸಕ್ರಮ ಮಾಡಿ ನೀವೇ ಇದಕ್ಕೆ ದಾರಿ ಮಾಡಿಕೊಟ್ಟವರು ಅಂತ ನೀವು ಹೇಳಿದ್ರು. ಅದು ಇನ್ನೊಂದು ಏನು ಹೇಳ್ತಿದ್ರು, ಜಸ್ಟಿಫಿಕೇಷನ್ನು, ಇಲ್ಲಿಗಲ್ ಲೇಔಟ್ಗಳಲ್ಲಿ ಸೈಟು ಕಮ್ಮಿ ರೇಟ್ಗೆ ಸಿಗುತ್ತೆ, ದುಡಿಯೋ ವರ್ಗದವ್ರಿಗೆ ಸೈಟ್ ಸಿಗುತ್ತೆ ಅಂತ. ಈಗ ಜಯನಗರ ನಿಮಗೆ ಗೊತ್ತಿದೆ, ನೀವು ಚಿಕ್ಕವರಿದ್ದಾಗ ಆದಂಥ ಲೇಔಟು, 60-70 ವರ್ಷ ಹಳೆ ಲೇಔಟ್. ಅಲ್ಲಿ ಜಯನಗರದಲ್ಲಿ 23% ರೋಡ್ಗೆ ಕಾದಿರಿಸಿದ್ದಾರೆ. ನೀವು ಈ ಕಡೆ ಮಾದೇವಪುರಕ್ಕೆ ಬಂದರೆ 8% ಮಾತ್ರ ರೋಡ್ಗೆ ಇದೆ. ಜಯನಗರದಲ್ಲಿ 1 ಎಕರೆಗೆ 50 ಜನ ಇದ್ದರೆ ಇಲ್ಲಿ 1 ಎಕರೆಗೆ 100 ಜನ ಇದ್ದಾರೆ. ಸೊ ಡಬಲ್ ಪಾಪ್ಯುಲೇಷನ್ನು, ಕಡಿಮೆ ರೋಡು. ಇನ್ನು ಸಮಸ್ಯೆ ಆಗದೆ ಏನಾಗುತ್ತೆ ಆಯ್ತಾ, ಅಲ್ಲಿ ಈ ಇಲ್ಲಿಗಲ್ ಲೇಔಟ್ಗಳಲ್ಲಿ ಒಂದು UGD ಇರೋದಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ, ರೋಡ್ಗಳು 15 ಅಡಿ 20 ಅಡಿ 22 ಅಡಿ ರೋಡ್ ಮಾಡ್ತಾರೆ.
ಈ ಗಾರ್ಬೇಜ್ಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ಮಳೆ ನೀರು ಬಂದರೆ ಹೊರಗಡೆ ಹೋಗೋಕ್ಕೆ ದಾರಿ ಇರೋದಿಲ್ಲ. ಇವೆಲ್ಲ ಸಮಸ್ಯೆಗಳು ಇಟ್ಕೊಂಡು ನೀವು ಕಮ್ಮಿ ರೇಟ್ಗೆ ಸೈಟ್ ಕೊಟ್ಬಿಟ್ಟು ನಾಳೆ ಜೀವನ ಪರ್ಯಂತ ಅನುಭವಿಸು ಅಂತ ಹೇಳಿದರೆ ಯಾವ ಥರ ಇದು ಚೀಪ್ ಆಯಿತು? ಅವರು ಮಾಡದೇ ಇರೋ ಕೆಲಸ ಎಲ್ಲ ನಾಳೆ ಸರ್ಕಾರ ಬಂದ್ ಮಾಡಬೇಕು. ರೋಡ್ ಮಾಡಲೇಬೇಕು, ಲೈಟ್ ಹಾಕ್ಲೇಬೇಕು, ನೀರು ಕೊಡಲೇಬೇಕು. ಎಲ್ಲಿ ಚೀಪ್ ಆಯಿತು? ಈಗ ನಿಮಗೆ ಕಮ್ಮಿ ರೇಟ್ಗೆ ಸೈಟ್ ಸಿಕ್ತು, ಯಾರು ದುಡ್ಡಲ್ಲಿ ನಾವು ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು ಅವರ ತೆರಿಗೆ ದುಡ್ಡಲ್ಲಿ ನಿಮಗೆ ಮಾಡಿಕೊಡ್ಬೇಕು. ಯಾವ ಸೀಮೆ ನ್ಯಾಯ ಇದು? ಯಾಕಂದರೆ ಯಾವುದೂ ನಿಮಗೆ ಏನು ಸೈಟ್ ಒಂದು ಕಮ್ಮಿ ರೇಟಿಗೆ ಸಿಕ್ಕಿರ್ಬೋದು, ಆದರೆ ಬೇರೆ ಖರ್ಚು ವೆಚ್ಚಗಳು ನಾಳೆ ಯಾರಾದರೂ ಒಬ್ಬರು ಮಾಡಲೇಬೇಕು. ಅವ್ರ ತೆರಿಗೆ ದುಡ್ಡಲ್ಲಿ ನಿಮ್ಮ ಸೈಟಿಗೆ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ನ್ಯಾಯನಾ ಇದು? ಸೊ ಇವೆಲ್ಲ ಅಲ್ಪ ಕ್ಷಣಿಕ ಆಲೋಚನೆ ಅಷ್ಟೇ. ಆದರೆ ಯಾವುದೂ ಕೂಡ ಅದರಲ್ಲಿ ಚೀಪ್ ಇಲ್ಲ. ಇದರಿಂದ ಇವತ್ತು ಬೆಂಗಳೂರಿಗೆ ಎಷ್ಟು ಅನಾಹುತ ಆಗಿದೆ. ಬೆಂಗಳೂರಿನ ಸಮಸ್ಯೆಗಳಿಗೆಲ್ಲ ಇಲ್ಲಿಗಲ್ ಲೇಔಟ್ಗಳೇ ಪ್ರಮುಖ ಕಾರಣ. ಸೊ ಅಲ್ಪಾಲೋಚನೆ ಬಿಟ್ಟು ಸ್ವಲ್ಪ ನಾವು ದೃಢ ನಿರ್ಧಾರಗಳು ತಗೊಂಡು ಕೆಲವನ್ನ ನಾವು ಎಲ್ಲೋ ಒಂದು ಕಡೆ ಆಯಿತು, ಮಾನವೀಯತೆ ಇರಬೇಕು. ನಾನೇ ಹೇಳಿದ್ದೀನಿ, ನಾನೇ ಭಾಷಣ ಮಾಡಿದ್ದೀನಿ, ಸರ್ಕಾರದಲ್ಲಿರೋರಿಗೆ ತಾಯಿ ಹೃದಯ ಇರಬೇಕು ಅಂತ. ಮರ್ತಿಲ್ಲ ನಾನು ನನ್ನ ಮಾತನ್ನು. ಹಾಗಂತೇಳಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಹೋಗ್ತಾ ಇದ್ರೂ ಕೂಡ ಅದನ್ನ ನೋಡ್ಕೊಂಡು ಕಣ್ಮುಚ್ಕೊಂಡು ಇರೋದು ತಾಯಿ ಹೃದಯ ಅಲ್ಲ. ಸರಿದಾರಿ ತರಬೇಕಲ್ಲ, ಸರಿದಾರಿಗೆ ತರಬೇಕು. ತಾಯಿ ಹೃದಯ ಜೊತೆಗೆ ಪ್ರಜ್ಞೆ ಕೂಡ ಇರಬೇಕು. ಕರೆಕ್ಟ್. ಆವಾಗ ಮಾತ್ರ ತಾಯಿ ಯಶಸ್ಸಾಗ್ತಾಳೆ. ಇಲ್ಲ ಅಂದ್ರೆ ಮಕ್ಕಳು ದಾರಿ ತಪ್ಪಿದ ಮಕ್ಕಳಾಗ್ತಾರೆ. ಸಮಾಜ ದಾರಿ ತಪ್ಪೋದ್ರೆ ಸರ್ಕಾರ ಆಮೇಲೆ ಇದ್ದು ಪ್ರಯೋಜನ ಏನು? ಸರಿ, ನಾಳೆಯಿಂದ ತಾವು ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ರಿ. ಆಗಸ್ಟ್ 1ರಿಂದ ಆಗಸ್ಟ್ 15ನೇ ತಾರೀಕುವರೆಗೆ ಬೆಂಗಳೂರಿನ ಒಂದು ಆಗಲೇ ಫುಟ್ಪಾತ್ ತೆರವು, ಇನ್ನೊಂದು ಕಸ, ಇನ್ನೊಂದು ಟ್ರಾಫಿಕ್, ನೀವು ಎರಡನೇದಕ್ಕೆ ಗಂಭೀರವಾಗಿ ಕೈ ಹಾಕಿದ್ರಿ. ಏನು ಆ ಕಾರ್ಯಕ್ರಮದ? ತ್ಯಾಜ್ಯ ಅಂದರೆ 2 ರೂಪದ್ದಿದೆ. ಒಂದು ಮನೆಯಲ್ಲಿ ಡೈಲಿ ದಿನನಿತ್ಯ ಉತ್ಪತ್ತಿ ಆಗೋ ತ್ಯಾಜ್ಯ, ಅದು ಕಸ ಅಂತೀವಿ. ಇನ್ನೊಂದು ತ್ಯಾಜ್ಯ ಅಂದರೆ ಏನೋ ನಿಮ್ಮ ಮನೆಯಲ್ಲಿ ಡೆಮಾಲಿಷನ್ ಮಾಡಿದ್ದು ಅಥವಾ ನಿಮ್ಮ ಸೈಟಲ್ಲಿ ಆಗದಿದ್ದು ಎಲ್ಲ ತಗೊಂಡೋಗಿ ಆ್ಯಕ್ಚುಲಿ ಅದಕ್ಕೆ ಒಂದು ಪ್ರಾಪರು ಡಿಸ್ಪೋಸಲ್ಲು ಎಲ್ಲೋ ಜಾಗದಲ್ಲಿ ಹಾಕಬೇಕು, ಅದನ್ನು ಮಾಡಬೇಕು. ಏನಿಲ್ಲ, ತಗೊಂಡೋಗೋದು, ಈ ಕಡೆ ಆ ಕಡೆ ನೋಡೋದು, ಎಲ್ಲೂ ಯಾರು ನೋಡಲಿಲ್ವಾ ಅಂತೇಳಿ ರೋಡ್ ಸೈಡಲ್ಲಿ ಸುರಿದ್ಬಿಟ್ಟು ಅತ್ತೆ ಓಡೋಗೋದು. ಇಲ್ಲ ಅಲ್ಲಿ ಇಲ್ಲಿ ಪಾರ್ಕ್ಗಳ ಹತ್ರ ಎದುರುಗಡೆ ಬಿಟ್ಬಿಡೋದು, ಓಡೋಗೋದು. ಅಲ್ಲಿ ಏನಾಗುತ್ತೆ, ನೀವು ಈ ಮಣ್ಣು ಸುರಿದಿದ್ದೀರಾ, ಕಲ್ಲು ಸುರಿದಿದ್ದೀರಾ, ಸ್ವಲ್ಪ ದಿನ ಆದಮೇಲೆ ಕಳೆ ಬೆಳ್ಕೊಳ್ತದೆ. ಅದ್ರ ಮೇಲೆ ಕಳೆ ಬೆಳ್ಕೊಂಡ್ಮೇಲೆ ಇಲಿಗಳಿಗೂ ಅದೇ ಜಾಗ, ಹಾವುಗಳು ಸೇರ್ಕೋತವೆ, ಸೊಳ್ಳೆಗಳು ಉತ್ಪಾದನೆ, ನೋಡೋದಕ್ಕೆ ಅಸಹ್ಯ. ಆಮೇಲೆ ನಾವೇ ಬೊಬ್ಬೆ ಹೊಡೆಯೋದು, ಬೆಂಗಳೂರೆಲ್ಲ ನೋಡೋಕೆ ಅಸಹ್ಯವಾಗಿ ಕಾಣ್ತದೆ ಅಂತ. ಅಲ್ಲೆಲ್ಲ ಸುರಿದಿರೋದು ಯಾರು? ಎಲ್ಲಿಂದ ಬಂತು ಹೇಳಿ? ನಾವೇ ಸುರಿದಿರೋದು, ಅಕ್ಕಪಕ್ಕ ಇರೋರು ಯಾರೋ ಸುರಿದಿರ್ತಾರೆ. ಈ ಥರ ಪರಿಸ್ಥಿತಿ. ಇನ್ನು ಕೆಲವರು ಸೈಟ್ಗಳು ತಗೊಂಡು ಸುಮಾರು ವರ್ಷಗಳಾದರೂ ಕೂಡ ಅಲ್ಲಿ ಕಟ್ಟಿಲ್ಲ. ಅಲ್ಲೆಲ್ಲ ಇವಾಗ ಅವ್ರು ಹಾಕಿದ್ರೋ ಯಾರು ಹಾಕಿದ್ರೋ ಎಲ್ಲ ಅಲ್ಲಿನೂ ಕೂಡ ಕಸದ ಆಗರ ಆಗ್ಬಿಟ್ಟಿದೆ, ತ್ಯಾಜ್ಯದ ಆಗರ. ಯಾರ್ಯಾರೋ ತಂದು ಅಲ್ಲಿ ಡೆಬ್ರಿಗಳು ಸುರಿದಿದ್ದಾರೆ, ಅದ್ರ ಮೇಲೆ ಗಿಡಗಳು ಬೆಳ್ಕೊಂಡಿದೆ 5 ಅಡಿ 10 ಅಡಿ. ಪಕ್ಕದ ಮನೆಗಳವರೆಲ್ಲ ಕಂಪ್ಲೇಂಟು, ಸರ್ ಅಲ್ಲಿಂದ ಹಾವುಗಳು ಬರ್ತವೆ ಸರ್ ಅಂತ. ಈ ಓಲ್ಡ್ ಏರಿಯಾದಲ್ಲಿ ಪ್ರಾಬ್ಲಮ್ ಇಲ್ಲ, ಹಳೆ ಸಿಟಿಯಲ್ಲಿ. ಹೊರಗಡೆ ಏರಿಯಾದಲ್ಲಿ ಖಾಲಿ ಸೈಟ್ಗಳು ತುಂಬ ಇದ್ದಾವೆ. ಸೊ ಇದರ ಬಗ್ಗೆ ಈಗ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈ ಕ್ಯಾಂಪೇನಲ್ಲಿ. ಯಾಕೆಂದರೆ ತ್ಯಾಜ್ಯ ಅಂದ ತಕ್ಷಣ ನೀವು ಇದು ತ್ಯಾಜ್ಯನೇ, ಮನೆ ಕಸನೂ ತ್ಯಾಜ್ಯನೇ. ಆ ಮನೆ ಕಸ ಅದನ್ನು ನೆಕ್ಸ್ಟ್ ತಗೊಳ್ತೇವೆ. ರೋಡ್ ಸೈಡಲ್ಲಿ ಅವರು ಬಿಸಾಕ್ತಾ ಇದ್ದಾರೆ, ಅದನ್ನು ನೆಕ್ಸ್ಟ್ ಕ್ಯಾಂಪೇನಲ್ಲಿ ತಗೊಳ್ತೇವೆ. ಈಗ ನಾವು ತಕ್ಷಣಕ್ಕೆ ಆಗಸ್ಟ್ 15 ಒಳಗಡೆ ಮುಗಿಯಲ್ಲ, ಯಾಕಂದರೆ ಎತ್ತಕ್ಕೆ ಶುರು ಮಾಡಿದರೆ ಆಮೇಲೆ ಗೊತ್ತಾಗ್ತದೆ ಎಷ್ಟಿದೆ ಅಂತ. ಅಪಾರ ಪ್ರಮಾಣದ್ದು ಇದೆ. ನಾಳೆಯಿಂದ ಆರಂಭ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ. ಈ ರೋಡ್ ಸೈಡಲ್ಲಿ ಪಬ್ಲಿಕ್ ಜಾಗಗಳಲ್ಲಿ ಎಲ್ಲೆಲ್ಲಿ ಇದೆ ಅದು ನಾವು ಜವಾಬ್ದಾರಿ ತಗೊಂಡು, ಯಾರೇ ಸುರಿದಿರಲಿ ನಾವು ಜವಾಬ್ದಾರಿ ತಗೊಂಡು ನಾವು ಅದನ್ನು ಅಲ್ಲಿಂದ ತೆರವು ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸಾರ್ವಜನಿಕ ಜಾಗಗಳಲ್ಲಿ ಈ ರೀತಿ ಸುರಿದಿದ್ದಾರೆ. ನಾನು ಜನಗಳಿಗೂ ಏನು ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮ್ಮದು ಖಾಲಿ ಸೈಟಲ್ಲಿ ಈ ಥರ ಪರಿಸ್ಥಿತಿ ಇದ್ದರೆ ಅದನ್ನು ನೀವು ತೆರವು ಮಾಡಿ ಸ್ವಚ್ಛ ಮಾಡಿ. ಆಗಸ್ಟ್ 15ನೇ ತಾರೀಕಿಗೆ ಮೊದಲು ಅದನ್ನು ಮಾಡಿ. ನೀವು ಆಗಸ್ಟ್ 15 ಒಳಗಡೆ ಮಾಡಲಿಲ್ಲ ಅಂದರೆ ನಾವು ಅದನ್ನು ನಮ್ಮ ಕಾಂಟ್ರಾಕ್ಟ್ರ್ ಕಳಿಸ್ಬಿಟ್ಟು ಮಾಡಿಬಿಟ್ಟು ಅದಕ್ಕೆ ತಗಲೋ ವೆಚ್ಚವನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೇವೆ. ಅದಕ್ಕೆ ಅವಕಾಶ ಬೇಡ.
ಯಾಕಂದರೆ ನೀವು ನಾಳೆ ಹೇಳ್ತೀರಾ ಓ ಇಷ್ಟು ಬಿಲ್ ಹಾಕ್ಬಿಟ್ರು ಅಷ್ಟು ಬಿಲ್ ಹಾಕ್ಬಿಟ್ರು. ನಾನು ಬೇಡ ಸ್ವಾಮಿ, ನನಗೆ ಯಾವುದು ಬಿಲ್ ಹಾಕೋದು ಬೇಕಾಗಿಲ್ಲ, ನೀವೇ ತಕ್ಕೊಂಡ್ಬಿಡಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಬೆಂಗಳೂರು ಸುಧಾರಣೆ ಆಗಬೇಕಾ? ಆಗಬೇಕು ಅಂದರೆ ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡ್ಕೋಬೇಕಾ, ನಾನು ಮಾಡಬೇಕಾ? ನೀವು ಕ್ಲೀನ್ ಮಾಡಿ ನಂದು ಕೇಳಿ, ಫಸ್ಟ್ ನಿಮ್ ಕ್ಲೀನ್ ಮಾಡ್ರಿ. ಆಯ್ತು ಸ್ವಾಮಿ, ನಂದೇ ಫಸ್ಟ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನೀವು ಸಹಕಾರ ಕೊಡಿ, ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡ್ಕೊಡಿ. ಇಬ್ಬರು ಸೇರಿದ್ರೆ ಬೆಂಗಳೂರಲ್ಲಿ ಏನಾದರೂ ಒಂದು ಅಲ್ಪ ಸ್ವಲ್ಪ ಒಂದು 2% ಆದರೂ ನಾವು ಇಂಪ್ರೂವ್ಮೆಂಟನ್ನು ಕಾಣ್ಬೋದು. ಸೊ ಹಾಗಾಗಿ ನೀವು ಜೊತೆಗೂಡಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡೋಣ, ಉತ್ತಮ ಬೆಂಗಳೂರಿಗಾಗಿ. ಅಲ್ಲ, ಒಳ್ಳೆ ಉಸಿರಾಟ ಮಾಡ್ಬೋದು ಅಂತ. ಒಳ್ಳೆ ಉಸಿರು, ಆರೋಗ್ಯ ಸುಧಾರಣೆ ಆಗುತ್ತೆ. ಆಮೇಲೆ ಬೆಂಗಳೂರಲ್ಲಿ ನೋಡೋದಕ್ಕೆ ಇವೆಲ್ಲ ಅಸಹ್ಯ, ಒಂಥರ ಸುಂದರವಾಗಿರ್ಬೇಕಲ್ಲ ಬೆಂಗಳೂರು. ಒರಿಜಿನಲ್ಲಿ ಅವ್ರಿಗೆ ಗೊತ್ತಿದ್ದು ಎಲ್ಲ ಬೆಂಗಳೂರು ಸೌಂದರ್ಯಕ್ಕೆ ಹೆಸರಾಗಿದ್ದಂತ ಊರು, ಉದ್ಯಾನ ನಗರಿ ಅಂತ ಕರೀತಾ ಇದ್ವಿ ನಾವು. ಇವತ್ತು ಅದು ಬೇರೆ ಆಗೋಗಿದೆ. ಏನೋ ಎಲ್ಲರೂ ಸೇರಿ ಕೈ ಜೋಡಿಸಿ ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ ಸುಧಾರಣೆಗಾಗಿ ಅನ್ನುವಂಥದ್ದು ಮನವಿ. ಈಗ ತಗೊಂಡೋಗಿ ಎಲ್ಲ ಹಾಕ್ತೀರಿ? ಇದು ಈ ಕೆಲವು ಹಳೇ ನಿಂತು ಹೋಗಿರುವಂತಹ ಕ್ವಾರಿ ಗುಂಡಿಗಳನ್ನು ಗುರುತಿಸಿದ್ದೇವೆ ಬೆಂಗಳೂರು ಸುತ್ತ. ಅವು ಅಲ್ಲಿ ಕ್ವಾರಿ ಚಟುವಟಿಕೆ ನಡೀತಾ ಇಲ್ಲ, ನಿಂತೋಗಿದೆ. ಆದರೆ ಹಳ್ಳಗಳಿದ್ದಾವೆ. ಹಳ್ಳಗಳನ್ನು ಮುಚ್ಚಿ ನಾಳೆ ಅಲ್ಲೇ ಒಂದು ಒಳ್ಳೆ ಆಟದ ಮೈದಾನ ಕೂಡ ಮಾಡ್ಬೋದು ಸ್ಥಳೀಯರಿಗೆ. ಒಂದು 5 ಎಕರೆ 8 ಎಕರೆ ಈ ಥರ ಗುಂಡಿಗಳನ್ನು ಗುರುತಿಸಿದ್ದೇವೆ. ಅಲ್ಲಿ 50 ಅಡಿ 60 ಅಡಿ 100 ಅಡಿ ಆಳ ಇದೆ. ಅದನ್ನು ಮುಚ್ಚಿದರೆ ನಾಳೆ ಒಂದು 5 ಎಕರೆ 10 ಎಕರೆ ಒಳ್ಳೆ ಸುಂದರವಾದಂಥ ಆಟದ ಮೈದಾನ, ಪಾರ್ಕ್ ಸಹ ಮಾಡ್ಬೋದು. ಆದ ಥರ ಮಾಡುವುದಕ್ಕೆ ಜಾಗಗಳನ್ನು ಗುರುತಿಸಿದ್ದೇವೆ. ಮತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಜನ ಯಾಕಂದರೆ ಎಲ್ಲ ಮಿಕ್ಸಪ್ ಮಾಡ್ಕೊಂಡ್ಬಿಡ್ತಾರೆ. ಇದು ಮನೆ ಕಸ ಅಲ್ಲ, ಅದನ್ನ ನೆಕ್ಸ್ಟ್ ತಗೊಳ್ತೀವಿ. ಅದು ಇದೆ ಸಮಸ್ಯೆ. 1 by 1 ತಗೊಳ್ತಾ ಇದ್ದೇವೆ. ಈಗ ತಗೊಳ್ತಾ ಇರೋದು ಈ ಡೆಬ್ರಿಸು, ಮಣ್ಣು, ಸಾರ್ವಜನಿಕ ಸ್ಥಳಗಳು ಮತ್ತು ಖಾಸಗಿ ನಿವೇಶನಗಳಲ್ಲಿ ಹಾಕಿರುವಂತ ಕಸವನ್ನ ವಿಲೇವಾರಿ ಮಾಡುವ ತ್ಯಾಜ್ಯ. ಅದಕ್ಕೆ ಕಸ ಅಲ್ಲ, ತ್ಯಾಜ್ಯ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟಿಂಗ್ವಿಶ್. ಅಲ್ಲ, ನೀವು ಹೇಳಿದ್ದು ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ನೀವು ಅಲ್ಲೆಲ್ಲೋ ಕ್ವಾರಿಯಲ್ಲಿ ಹಾಕ್ತಿವಿ ಅಂತಂದ್ರೆ ಈ ಕಸನೇ ತಗೊಂಡೋಗಲ್ಲ, ಅಲ್ಲಿ ಹಾಕ್ತಾ ಇದಾರೆ ಅಂತ ಅಲ್ಲಿನವರು ಆಗ್ಲೇ ಗಲಾಟೆ ಶುರು ಮಾಡ್ತಿದ್ದಾರೆ. ಈ ಮನೆ ಕಸ ತಗೊಂಡೋಗಿ ನಾವು ಯಾವ್ದು ಕ್ವಾರಿ ಪಿಟ್ಟಿಗೆ ಹಾಕ್ತಾ ಇಲ್ಲ. ಕಟ್ಟಡ ಸಾಮಗ್ರಿಗಳ ಅವಶೇಷಗಳು, ಮಣ್ಣು ಕಲ್ಲು ಇರ್ತವೆ, ಮಣ್ಣು ಕಲ್ಲು ಅಷ್ಟೇ. ಸ್ವಲ್ಪ ಮಣ್ಣು ಕಲ್ಲು ಎತ್ತುವಾಗ ಗಿಡ ಬೆಳ್ಕೊಂಡಿರುತ್ತೆ, ಗಿಡ ಆಯ್ತಾ. ಆಮೇಲೆ ರೋಡ್ ಸೈಡ್ ಅಲ್ಲಿ ಏನಾಗಿದೆ, ಹಿಂದೆ ರೋಡ್ ಕೆಲಸ ಮಾಡೋವಾಗ ಆ ಸ್ಲ್ಯಾಬ್ಗಳನ್ನ 1-2 ಮುರಿದೋಗಿರೋ ಅಲ್ಲೇ ಬಿಟ್ಟೋಗಿದ್ದಾರೆ. ಅರ್ಧಂಬರ್ಧ ಅರ್ಕಲು ಮುರ್ಕಲು ಕಲ್ಲುಗಳು, ಪೈಪುಗಳು ಬಿಟ್ಟಿದ್ದಾವೆ. ಈ ತರಹ ಏನಿದ್ರೂ ಕೂಡ ಮಣ್ಣು ಕಲ್ಲು, ಕನ್ಸ್ಟ್ರಕ್ಷನ್ ಡೆಬ್ರಿಸ್, ಅದ್ರ ಜೊತೆಗೆ ಸ್ವಲ್ಪ ಅಲ್ಲಿ ಗಿಡ ಬೆಳ್ಕೊಂಡಿರ್ಬೋದು. ಆ ಗಿಡ ಅದನ್ನ ತಗೊಂಡೋಗಿ ಇಲ್ಲಿ ಹಾಕ್ತಾ ಇದೀವಿ, ಬಿಟ್ರೆ ಮನೆ ಕಸವನ್ನ ತಗೊಂಡೋಗಿ ಎಲ್ಲೂ ಹಾಕ್ತಾ ಇಲ್ಲ. ಅದಕ್ಕೆ ಸಪರೇಟ್ ಕ್ಲಿಯರ್ ಆಗ್ಬೇಕು. ಒಳಗೆ ತಪ್ಪು ಕಲ್ಪನೆಯಿಂದ ವಿರೋಧ ಬರುವಂತ ಸಾಧ್ಯತೆಗಳು ಇರ್ತವೆ. ಇಲ್ಲ, ಮನೆ ಕಸವನ್ನು ತಗೊಂಡೋಗಿ ಯಾವುದು ಗುಂಡಿಗೆ ಆಗ್ತಾ ಇಲ್ಲ. ಸೊ ಈಗ ನೀವು ಪ್ರಸ್ತಾವಿಕವಾಗಿ ಮಾತಾಡಿದ್ರಿ, ಸಂಚಾರ ಸಮಸ್ಯೆ ಬೆಂಗಳೂರು ಅಂದ ತಕ್ಷಣ ಜನ ಹೇಳೋದು ಇದು ಏನ್ರಿ ನಿಮ್ಗೆ ಹೆವಿ ಟ್ರಾಫಿಕ್ ಅಂತ. ಈಗ ಮುಂದೆ ಅದನ್ನೇನಾದ್ರು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೀರಾ? ಏಕೆಂದ್ರೆ ಖಂಡಿತ. ಬಟ್ ಒಂದು ಸಮಸ್ಯೆ ನಾವು ಅರ್ಥ ಮಾಡ್ಕೊಳ್ಳೋಣ. ಏನು ಅಂದರೆ, ಈ ಟ್ರಾಫಿಕ್ ಪ್ರಾಬ್ಲಮ್ಮು ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಆದರೆ ಚರ್ಚೆ ಆಗೋದು ಬೆಂಗಳೂರದು ಜಾಸ್ತಿ. ಯಾಕೆ ಅಂದರೆ ಇಲ್ಲಿ ಚರ್ಚೆಗೆ ಮುಕ್ತ ಅವಕಾಶ ಇದೆ, ಟೀಕೆ ಟಿಪ್ಪಣಿಗೆ ಮುಕ್ತ ಅವಕಾಶ ಇದೆ. ಇಲ್ಲಿ ನೀವು ಗೌರ್ಮೆಂಟಿಗೂ ಕೂಡ ಕಟುವಾಗಿ ಟೀಕೆ ಮಾಡಿದ್ರು ಗೌರ್ಮೆಂಟ್ ನೀವು ಹೇಳಿದ್ದನ್ನು ಕೇಳಿಸ್ಕೊಳ್ಳುತ್ತೆ. ಬೇರೆ ಕಡೆ ಬೇರೆನೇ ವಾತಾವರಣ ಇದೆ, ಆಯಿತಾ. ಸಮಸ್ಯೆ ಇದೆ, ಸಮಸ್ಯೆಯನ್ನು ನಾನು ಅಲ್ಲಗೆಳಿತಾ ಇಲ್ಲ, ಅಥವಾ ಸಮಸ್ಯೆಯ ಗಂಭೀರತೆಯನ್ನು ನಾನೇನು ಕಡಿಮೆ ಮಾಡ್ತಾ ಇಲ್ಲ. ಸಮಸ್ಯೆ ಇದೆ, ಆದರೆ ಇಲ್ಲಿ ಸಮಸ್ಯೆ ಜೊತೆಗೆ ಚರ್ಚೆ ಭಾಳ ಜಾಸ್ತಿ ಆಗುತ್ತೆ. ಇರಲಿ, ಅದೇನ ಇರಲಿ, ಸಮಸ್ಯೆ ನಾವು ಅದಕ್ಕೆ ಕಡೆಗೆ ಗಮನ ಕೊಡಬೇಕಾಗಿರೋದು. ಇವೆಲ್ಲನೂ ಕೂಡ ಈಗ ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದಾರೆ, ಆಯಿತಾ. 1.5 ಕೋಟಿ ವಾಹನಗಳಿದ್ದಾವೆ ಹತ್ರ ಅಷ್ಟೇ. ಒಬ್ಬರಿಗೆ ಒಂದು ವಾಹನ ಇದ್ದಂಗೆ ಇದಾವೆ ಲೆಕ್ಕ. ಯಾವ ನಗರದಲ್ಲೂ ಈ ಥರ ಇಲ್ಲ, ಯಾವ ನಗರದಲ್ಲೂ ಇಲ್ಲ. ನೀವು ಪಾಪ್ಯುಲೇಷನ್ ತಗೊಂಡ್ರೆ ಡೆಲ್ಲಿ, ನೋಯ್ಡಾ, ಗುರ್ಗಾಂವ್ 3 ಸೇರಿಸಿದ್ರೆ ಅದು ಒಂದು NCR ರೀಜನ್ ಅಂತಾರೆ. ನಮಗಿಂತ ಜಾಸ್ತಿ ಪಾಪ್ಯುಲೇಷನ್ ಇದೆ.
ಈ ಬಾಂಬೆ ತಾನೆ ಅದೇನೋ ಇನ್ನೊಂದು ಮುನ್ಸಿಪಾಲ್ಟಿ ಇದೆ, ಆ 3 ಸೇರಿಸಿದ್ರೆ ಅವ್ರ ಪಾಪ್ಯುಲೇಷನ್ ನಮಗಿಂತ ಜಾಸ್ತಿ ಇದೆ. ಆದರೆ ವೆಹಿಕಲ್ಸಲ್ಲಿ ಅವ್ರಿಗಿಂತ ಜಾಸ್ತಿ ವೆಹಿಕಲ್ಸ್ ಬೆಂಗಳೂರಲ್ಲಿದೆ. ಜೊತೆಗೆ ಎರಡನೇದು, ಇಲ್ಲಿ ಪ್ಲ್ಯಾಂಡ್ ಲೊಕೇಶನ್, ಪ್ಲ್ಯಾಂಡ್ ಲೇಔಟ್ಗಳು, ನಾನು ಆಗಲೇ ಜಯನಗರ, ಇನ್ನು ಹೊರಗಡೆ ಬಂದಿರೋವೆಲ್ಲ ಮೆಜಾರಿಟಿ ಇಲ್ಲೀಗಲ್. ಅಲ್ಲಿ ರೋಡ್ಗಳೇ ಬಿಟ್ಟಿಲ್ಲ. ಈಗ ಹೋಗಿ ರೋಡ್ ಮಾಡೋಕ್ಕಾಗುತ್ತಾ ನಾವು? ಮನೆ ಹೊಡಿಬೇಕು. ಮನೆ ಹೊಡೆದ್ರೆ ನಿಮ್ಮ ಕರುಳು ಇಸುಕದಂಗೆ ಆಗುತ್ತೆ. ಅದರ ಬಾಧೆ ನಿಮ್ಮದು ನಾವು ಅರ್ಥ ಮಾಡ್ಕೊಳಕ್ಕಾಗತ್ತಾ? ದುಡ್ಡು ಕೊಟ್ಬಿಟ್ರೆ ಹೋಗ್ಬಿಡುತ್ತಾ? ದುಡ್ಡು ಕೊಡೋಕ್ಕೆ ಅಷ್ಟು ದುಡ್ಡು ಈಗ ರೋಡ್ ವೈಡನಿಂಗ್ ಮಾಡೋಕ್ಕೆ ಹೋದರೆ ಎಲ್ಲಿಂದ ದುಡ್ಡು ತರ್ತೀರಿ? ಆದರೆ ನಿಮ್ಮ ಕರುಳ ಆಕ್ರಂದನ ಹೇಳಿ, ಅದನ್ನು ನಾವು ಅದು ಒಂದು ಸಾಮಾಜಿಕ ವೆಚ್ಚ, ಕಾಸ್ಟ್, ಸೋಷಿಯಲ್ ಕಾಸ್ಟ್, ಅದನ್ನು ಕೂಡ ಸರಿಯಲ್ಲ. ಹಾಗಾಗಿ ತಕ್ಷಣದ ಕ್ರಮ ಏನು? ಈಗ ಪಾರ್ಕಿಂಗನ್ನು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿ ಟ್ರಾಫಿಕ್ ಮೂವ್ಮೆಂಟ್ ಇಂಪ್ರೂವ್ ಮಾಡೋದು. ಎರಡನೇದು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಚ್ಚಿನ ಆದ್ಯತೆ ಕೊಡೋದು. ಮೆಟ್ರೋವನ್ನು ಈಗ ತುಂಬ ಸೀರಿಯಸ್ ಆಗಿ ತಗೊಂಡು ಮೆಟ್ರೋ ಕೆಲಸಕ್ಕೆ ವೇಗ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಟ್ ಏನು ಕೆಲವೆಲ್ಲ 8 ವರ್ಷ 9 ವರ್ಷ ಡಿಲೇ ಆಗಿದೆ. ಇನ್ಮೇಲೆ ದುಡ್ಡಿಲ್ಲದೆ ನಿಧಾನ ದುಡ್ಡೇನಿಲ್ಲ. ಮೆಟ್ರೋ ಬಿಲ್ಲು ಒಂದು ದಿನಾನು ಯಾವುದು ಕೂಡ ಪೆಂಡಿಂಗ್. ಯಾಕೆ ಅದು ವಿಳಂಬ ಆಗಿರೋದು? ಆ ಸಂಸ್ಕೃತಿ ಹಾಗೆ ಬಂದ್ಬಿಟ್ಟಿದೆ. 4 ವರ್ಷ 6 ವರ್ಷ ಡಿಲೇ ಅಂದ್ರೂ ಏನು, 1 ವರ್ಷ 2 ವರ್ಷ ಯಾವ್ದು ಇಲ್ಲ ಅಲ್ಲಿ. ಹೌದು, ಎಲ್ಲ 4 ವರ್ಷ ಮೇಲೆ ಡಿಲೇಗಳೇ. ಡಿಲೇ ಆಗಿದೆ. ಫೈನಾನ್ಷಿಯಲ್ ಹಿಡಿತದಿಂದ ಅಲ್ಲ, ಆದರೆ ಸಂಸ್ಕೃತಿ ಹಂಗಿದೆ ಅಲ್ಲಿ. ಈಗ ಸುಮ್ಮನೆ ನಾನು ಅದನ್ನ ಮುಚ್ಚಿಟ್ಟು ಮಾತಾಡಿದ್ರೆ ಪ್ರಯೋಜನ ಏನಿಲ್ಲ. ನೀವು ಹಿಂದೆ ಕಂದಾಯ ಸಚಿವರಾಗಿದ್ದಾಗ ಏನು ನಾಗವರ ಮತ್ತು ನಿಮ್ಮ ಕೊಡುಗೆಹಳ್ಳಿನಲ್ಲಿ ಓಡಾಡಿದ ಮೇಲೆ ಕಂಡಪಟ್ಟೆ ಫಾಸ್ಟ್ ಕೆಲಸ ಆಯ್ತು. ಬಹುಶಃ ಉಳಿದ ಶಾಸಕರು ಸಚಿವರು ಸ್ವಲ್ಪ ಹಾಗೆ ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ರೆ ಬೇಗ ಆಗುತ್ತಾ? ನಮ್ದು ಶಾಸಕರದ್ದು ಜವಾಬ್ದಾರಿ ಇದೆ, ಆದರೆ ಅಲ್ಟಿಮೇಟ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಮಾಡಿಸ್ಬೇಕು ಅದನ್ನ. ಸೊ ಅದ್ರ ಕಡೆಗೂ ಗಮನ ಕೊಡ್ತಾ ಇದ್ದೇವೆ. ಸ್ಪೀಡಪ್ ಮಾಡಿಸೋದಕ್ಕೆ ನಾನು ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೇನೆ. ಏನೇ ಕಾರಣಕ್ಕೆ ಆಗಲಿ ಈ ಟೈಮ್ ಲೈನ್ ಒಳಗಡೆ ಆಗಬೇಕು ಅಂತ. ಸೊ ಈಗೇನು 2A 2B ಮತ್ತು ನಮ್ಮ ಪಿಂಕ್ ಲೈನು ನಾಗವಾರದಿಂದ ಈ ಕಡೆ ಬನ್ನೇರುಘಟ್ಟ ರೋಡ್ ಗುಟ್ಟಿಗೆರೆವರೆಗೆ, ಇವೆಲ್ಲ ಬರೋ 1-1.5 ವರ್ಷದಲ್ಲಿ ಇವೆಲ್ಲವನ್ನು ಕೂಡ ಕಾರ್ಯಾಚರಣೆಗೆ ತರಬೇಕು ಅಂತ. ಅದರ ಜೊತೆಗೆ ಈಗ ನಮ್ಮ BMTC 7,000 ಬಸ್ ಇದೆ. ದೇಶದಲ್ಲಿ ಹೈಯೆಸ್ಟ್ ಬಸ್ ಇರೋದು BMTC ಬೆಂಗಳೂರಲ್ಲಿ, ಹೈಯೆಸ್ಟ್. ಆದರೂ ಕೂಡ ಇನ್ನೂ 4,500 ಬಸ್ಸು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಸ್ ಟ್ರಾನ್ಸ್ಪೋರ್ಟೇಷನ್ನು, ಮೆಟ್ರೋ ರೈಲು, ನೆಕ್ಸ್ಟ್ ಸಬರ್ಬನ್ ರೈಲ್ 2030ನೇ ಇಸ್ವಿಗೆ 148 ಕಿಲೋಮೀಟರ್ ಸಬರ್ಬನ್ ರೈಲನ್ನು ಬೆಂಗಳೂರಲ್ಲಿ ಮಾಡಬೇಕು ಅಂತ ಮಾಡಿದ್ದೇವೆ. ಬಟ್ ಅದು ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಬಹಳ ದಿವಸದಿಂದ ಇದೆ, ನಿಧಾನ ಆಗಿತ್ತು. ಈಗ ಸ್ವಲ್ಪ ಸ್ಪೀಡಪ್ ಆಗಿದೆ. ಈಗ ಸ್ಪೀಡಪ್ ಆಗಿದೆ. 2030ಕ್ಕೆ 148 ಕಿಲೋಮೀಟರ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ ಮಾಡಿದ್ದೇವೆ. ಸೊ ಅದರ ಜೊತೆಗೆ ಈಗ ಇಷ್ಟೆಲ್ಲ ಮಾಡಿದ್ರು ಕೂಡ ಈ 1.5 ಕೋಟಿ ವಾಹನಗಳನ್ನ ಇಟ್ಕೊಂಡು ನೀವು ಬರೀ ಬಸ್ಸಲ್ಲಿ ಹೋಗ್ರಿ, ಮೆಟ್ರೋಲ್ಲಿ ಹೋಗ್ರಿ ಅಂದರೆ ಇದು ಆಗದೆ ಇರೋ ಕೆಲಸ. ನೀವು ರೋಡ್ ಇನ್ಫ್ರಾಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ವೈಟ್ ಟಾಪಿಂಗ್ ರೋಡ್ಗಳನ್ನು ಮಾಡಿದರೆ ಅಟ್ಲೀಸ್ಟ್ ಈ ಪ್ರಮುಖ ರಸ್ತೆಗಳು, ಮೇನ್ ರೋಡ್ಗಳಲ್ಲಿ ಒಂದು 25 ವರ್ಷಕ್ಕೆ ಬಾಳುವಂಥ ರಸ್ತೆಯನ್ನು ಮಾಡಿದರೆ ಸರ್ಫೇಸ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಾಳಿಕೆ ಬಂದರೆ ಜನ ಓಡಾಡೋದಕ್ಕೂ ಸಲೀಸಾಗುತ್ತೆ. ಸೊ ಅದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಅಲ್ಲಿ ನಾವು ಇನ್ನೂ ರೋಡ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಎಲಿವೇಟೆಡ್ ರೋಡ್ಸು ಹಾಗೆ ಟನಲ್ ರೋಡ್ಸು ಮಾಡೋದ್ರಿಂದನೂ ಸ್ವಲ್ಪ ಡಿಕಂಜೆಸ್ಟ್ ಮಾಡ್ಬೋದು. ಈಗ ಟನಲ್ ರೋಡು ನಿಮ್ಮ ಹಿಂದಿನ ಮಾಜಿ ಉಪಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳು ಭಾಳ ಮಹತ್ವಾಕಾಂಕ್ಷಿ ಯೋಜನೆ. ರಸ್ತೆ ಒಳಗಡೆ ಹೋಗ್ತದೆ, ಬಟ್ ಅವರು ಹೊರಗಡೆ ಎಕ್ಸಿಟ್ ಆಗೋ ಸಂದರ್ಭದಲ್ಲಿ ಮತ್ತೆ ತುಂಬ ಕಂಜೆಸ್ಟೆಡ್, ಬಾಟಲ್ ನೆಕ್ ಆಗುತ್ತೆ ಅನ್ನೋ ಥರ ಒಪಿನಿಯನ್ ಇದೆ. ಈಗ ಅದನ್ನು ನಾವು ಒಂದು ಇಂಟಗ್ರೇಟೆಡ್ ಆಗಿ ಪ್ಲಾನ್ ಮಾಡಿದ್ದೇವೆ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಂತ ಒಂದು ಏಜೆನ್ಸಿ ಕಡೆಯಿಂದ ಗ್ಯಾಪ್ಗಳನ್ನು ಗುರುತಿಸಿ, ಗ್ಯಾಪ್ ಇರೋ ಕಡೆ ಟನಲ್ಲು ಅಥವಾ ಎಲಿವೇಟೆಡ್ ರೋಡ್ ಮಾಡಿ ಅದು ಕಂಟಿನ್ಯೂಟಿ ಆಗಬೇಕು. ಸೊ ಬರೀ ಇಲ್ಲಿರೋ ಟ್ರಾಫಿಕ್ ಜಾಮನ್ನು ಇಲ್ಲಿಗೆ ಶಿಫ್ಟ್ ಮಾಡೋದಲ್ಲ, ಎಲ್ಲಿ ರೋಡ್ ಕೆಪಾಸಿಟಿ ಕೊರತೆ ಇದೆ ಅಲ್ಲಿ ಎಲಿವೇಟೆಡ್ ರೋಡು ಅಥವಾ ಟನಲ್ ಮಾಡೋದು, ಎಲ್ಲಿ ರೋಡ್ ಕೆಪಾಸಿಟಿ ಇದೆ ಅಲ್ಲಿ ಹಾಗೆ ಟ್ರಾಫಿಕ್ಕು ಸರಾಗವಾಗಿ ಮೂವ್ಮೆಂಟ್ ಆಗಬೇಕು. ಈ ರೀತಿಯಾದಂಥ ಒಂದು ಇಂಟಗ್ರೇಟೆಡ್ ಪ್ಲ್ಯಾನನ್ನು ಮಾಡಿನೇ ಇದನ್ನು ಮಾಡ್ತಾ ಇದ್ದೇವೆ. ಸುಮ್ಮನೆ ಇಲ್ಲೋ ಆಯ್ತು ಅಲ್ಲಿ ಜಾಮ್ ಇದೆಯಾ ಅಲ್ಲೊಂದು ಫ್ಲೈಓವರ್ ಹಾಕು ಅಂದರೆ ಅಲ್ಲಿಂದ ಎತ್ತಿ ಇಲ್ಲಿಗೆ ಹಾಕ್ದಂಗೆ ಆಗುತ್ತೆ. ಆ ರೀತಿ ಆಗಬಾರದು ಅಂತಾನೆ ಆದಷ್ಟು ಸರಾಗವಾಗಿ ಮೂವ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಇದನ್ನು ಪ್ಲ್ಯಾನ್ ಮಾಡಿರುವಂಥದ್ದು.
ಪ್ಲ್ಯಾನ್ ಮಾಡೋದು ಚೆನ್ನಾಗೆ ಮಾಡ್ಬೋದು, ಆದರೆ ಅಷ್ಟೇ ಪರ್ಫೆಕ್ಟಾಗಿ ನಾಳೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ನಾವು ಇವತ್ತು ಹೇಳ್ಬಿಟ್ಟು, ಯಾಕಂದರೆ ನಾನು ಇರೋದಿಲ್ಲ ಇದೆಲ್ಲ ಕಂಪ್ಲೀಟ್ ಆಗೋವಾಗ, ಆವತ್ತು ಆದರೂ ಕೂಡ ನನ್ನ ಮಾತು ಮುಖ್ಯನೇ, ನನಗೆ ಮುಖ್ಯ, ನಿಮಗೆ ಮುಖ್ಯ ಇಲ್ದಿದ್ರು ನನಗೆ ಮುಖ್ಯ. ಪ್ಲಾನ್ ಅಂತೂ ಇಂಟೆಗ್ರೇಟೆಡ್ ಪ್ಲಾನೇ ಮಾಡಿ 50 ವರ್ಷದ ಅಂದಾಜು ಇಟ್ಕೊಂಡು ಇಲ್ಲ. ಹೌದು, ಒಂದು ಬರೋ ಯಾಕೆಂದ್ರೆ ಹಿಂದೆಲ್ಲ ಆಗಿರೋ ಫ್ಲೈಓವರ್ ನಾವು ನೋಡಿದ್ರೆ ಎಲ್ಲ 10 ವರ್ಷ 15 ವರ್ಷ ಲೆಕ್ಕ ಇಟ್ಕೊಂಡು ಮಾಡಿದ್ರು, ಎಲ್ಲ ಹಿಂಗಿಂಗ್ ಆಗ್ಬಿಟ್ಟಿದಾವೆ. ಇಲ್ಲಿ ನಮ್ಮ ರಿಚ್ಮಂಡ್ ಸರ್ಕಲ್ ಇರ್ಬೋದು, ಬೇರೆ ಎಲ್ಲ ಫ್ಲೈಓವರ್ಗಳು. ನಿಜ. ಸೊ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಆ ದೂರದೃಷ್ಟಿ ಇಟ್ಕೊಂಡೇ ಇದನ್ನ ಸ್ವಲ್ಪ ದೊಡ್ಡ ಸ್ಕೇಲಲ್ಲಿ ಪ್ಲಾನ್ ಮಾಡಿದ್ದಾರೆ. ಸೊ ಟನಲ್ಲು ಪ್ಲಸ್ ಎಲಿವೇಟೆಡ್ ರೋಡ್ಸು ಪ್ಲಸ್ ಎಕ್ಸಿಸ್ಟಿಂಗ್ ರೋಡ್ಸ್ ಮೂರನ್ನು ನಾವು ಜೊತೆಗೂಡಿನೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಎಕ್ಸಿಸ್ಟಿಂಗ್ ರೋಡ್ ಇಲ್ಲ ಅಂಥ ಕಡೆ ಟನಲ್ಲು ಮತ್ತು ಎಲಿವೇಟೆಡ್ ರೋಡ್ ಮಾಡಿ ಎಕ್ಸಿಸ್ಟಿಂಗ್ ರೋಡ್ಗೆ ಲಿಂಕ್ ಮಾಡಿ ಅಲ್ಲಿ ಮತ್ತೆ ಹೊರಗಡೆ ಬಂದಾಗ ಜಾಮ್ ಆಗದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನೋಡೋಣ, ಅಷ್ಟು ಪರ್ಫೆಕ್ಟಾಗಿ ಆಗದೆ ಹೋದರೂ ಕೂಡ ಈ ಒಂದು ಆತಂಕನ ಖಂಡಿತವಾಗಿ ನಾವು ಪರಿಗಣಿಸಿನೇ ಪ್ಲ್ಯಾನ್ ಮಾಡಿದ್ದೇವೆ. ಕೊನೆಯದಾಗಿ ಒಂದು ಪ್ರಶ್ನೆ, ಯಾವಾಗ ಮುಖ್ಯಮಂತ್ರಿ ಆಗ್ತೀರಿ? ಯಾರು? ನೀವು. ಯಾಕೆ? ಅಲ್ಲ, ಈ ತರ ನನಗೇನು ಕಮ್ಮಿ ಆಗಿದೆ? ಈಗ ಏನು ಕಮ್ಮಿ ಆಗಿದೆ? 6 ಸರಿ ಶಾಸಕ ಆಗಿದ್ದೇನೆ, ಈಗ 4 ಬಾರಿ ಮಂತ್ರಿ ಆಗಿದ್ದೇನೆ. ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ನನ್ನ ಪಕ್ಷ ನನಗೆ ಅವಕಾಶ ಕೊಟ್ಟಿದೆ. ಇರೋದ್ರಲ್ಲಿ ಕೆಲಸ ಮಾಡೋಣ. ಮುಂದಿಂದ ಏನೀಗ ಇದರಲ್ಲಿ ಮಾಡದೇ ಇರೋ ಕೆಲಸ ನೀವೇನು ಮುಖ್ಯಮಂತ್ರಿ ಆಗಿ ಮಾಡುವಂಥದ್ದು ಏನಿದೆ? ಇರೋದ್ರಲ್ಲಿ ಕೆಲಸ ಮಾಡೋಣ, ಇರೋದ್ರಲ್ಲಿ ಏನಾದ್ರು ಸಾರ್ಥಕತೆಯನ್ನ ಕಂಡ್ಕೊಳ್ಳೋಣ. ಮುಂದೆ ಏನ್ ಬರಬೇಕೋ ಅದು ಬರುತ್ತೆ. ಏನ್ ಹೇಳಿದ್ರು ಭಗವದ್ಗೀತೆಯಲ್ಲಿ? ನಿನ್ ಕೆಲಸ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಬಾದ್ಗೋದಾಗುತ್ತೆ ಮಾಡಿ. ಆ ಪ್ರಶ್ನೆ ನಿಮ್ಗೆ ಕೇಳದೆ ಅಂದ್ರೆ ನಾನು ಇರ್ತೀನೋ ಇಲ್ವೋ ಅಂದ್ರಲ್ಲ, ನೀವು ಆ ಕಾರಣಕ್ಕೆ ಪೂರಕವಾಗಿ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಹಣೆ ಬರ ನಮ್ಮ ಕೈಯಲ್ಲಿ ಇರೋದಿಲ್ಲ. ಜನರು ಗೆಲ್ಲಿಸ್ಬೇಕು, ಪ್ರಕೃತಿಯ ಕೈಯಲ್ಲಿದೆ, ಜನರ ಕೈಯಲ್ಲಿ ಇರುತ್ತೆ. ಇದ್ದಷ್ಟು ದಿನ ಈ ಸಿಕ್ಕಿದ ಅವಕಾಶದಲ್ಲಿ ಎಷ್ಟಾದರೆ ಅಷ್ಟು ಕೆಲಸ ಮಾಡಿ ಜನ ಕೊಟ್ಟಿರೋ ಅವಕಾಶಕ್ಕೆ, ನನ್ನ ಪಕ್ಷ ಕೊಟ್ಟಿರೋ ಅವಕಾಶಕ್ಕೆ ಒಂದು ಸಾರ್ಥಕತೆ. ಏನೋ ದಿನ ಕಳೆದು ರಾತ್ರಿ ಆದರೆ ಆಯ್ತಪ್ಪ, ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ನಾನು ಅಂತ ಸಾರ್ಥಕತೆ ಸಿಕ್ಕಿದ್ರೆ ಸಾಕು. ಮುಂದಿಂದ ಏನಾಗುತ್ತೆ ನೋಡೋಣ, ಯಾರಿಗೆ ಗೊತ್ತು ಏನಾಗುತ್ತೋ. ಇರೋದನ್ನು ಮಾಡೋಣ ಸ್ವಾಮಿ. ಈಗ ಏನು ಕಮ್ಮಿ ಇದೆಯಾ? ಕೈ ತುಂಬ ಕೆಲಸ ಇದೆ ನನಗೆ. ನಾನು ಅನೇಕ ಬಾರಿ ನಿಮಗೂ ಹೇಳಿದ್ದೀನಿ, 24 ಗಂಟೆ ಅಲ್ಲ, ನನಗೆ 48 ಗಂಟೆ ಕೊಟ್ಟರು ಸಾಲದು, ಅಷ್ಟು ಕೆಲಸ ಇದೆ. ಏನಾರ ಮಾಡಿ ನನಗೆ ಅಧಿಕಾರ ಜಾಸ್ತಿ ಬೇಡ, ಗಂಟೆ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಏನಾರ ಒಂದು ಸೂತ್ರ ಕೊಡಿ ನನಗೆ. ಈಗ ಇನ್ನೊಂದು ಪ್ರಶ್ನೆ, ಈಗ ನಿಮಗೆ ಭಾಳ ಇನ್ನು 2 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ, ಅದರ ಪೂರ್ವದಲ್ಲಿ 5 ಪಾಲಿಕೆಗಳನ್ನೇನು ಅದು ಚುನಾವಣೆ ಬರುತ್ತೆ. ಬೆಂಗಳೂರಿನ ಮತದಾರರ ಸಂಖ್ಯೆ ಮತ್ತು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವ ಒಂದು ಮಹತ್ವದ ಚಾಲೆಂಜ್ ನಿಮ್ಮ ಮುಂದೆ ಇದೆ, ಅದನ್ನು ಹೆಂಗೆ ನಿಭಾಯಿಸ್ತೀರಿ? ನೋಡಿ, ಈಗ ಚುನಾವಣೆಗಳಿಗೆ ಎದುರ್ಕೊಂಡಂತೂ ನಾವು ರಾಜಕೀಯ ಮಾಡೋಕ್ಕಾಗೋದಿಲ್ಲ, ಆಡಳಿತ ನಡೆಸೋಕ್ಕೂ ಆಗೋದಿಲ್ಲ. ಚುನಾವಣೆಗಳಾಗಲೇಬೇಕು. ಏನು ಪಾಲಿಕೆ ಚುನಾವಣೆನೂ ಆಗಬೇಕು, ವಿಧಾನಸಭೆದಂತೂ ಹಾಗೆ ಆಗುತ್ತೆ. ಸೊ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಸುಧಾರಣೆ, ನಾವು ನಮ್ಮ ಪಕ್ಷದ ಸ್ಥಿತಿಗತಿನೂ ಕೂಡ ಬೆಂಗಳೂರಲ್ಲಿ ಸುಧಾರಣೆ ಆಗಲೇಬೇಕು. ನಾವು 28ರಲ್ಲಿ ವಾಪಸ್ ಬರಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದಾಗಬೇಕಾದ್ರೆ ಬೆಂಗಳೂರಲ್ಲೂ ನಾವು ಸುಧಾರಣೆ ಆಗಬೇಕು. ಸೊ ನೋಡೋಣ, ಕೆಲಸ ಜೊತೆಗೆ ರಾಜಕೀಯ ಸಂಘಟನೆ ಎರಡನ್ನು ಮಾಡಿ ಸುಧಾರಣೆ ಮಾಡ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಪ್ರಜಾವಾಣಿಯ ವೀಕ್ಷಕರೇ, ಇಲ್ಲಿವರೆಗೆ ಅನೇಕ ವಿಷಯಗಳನ್ನು, ಅದು ಒತ್ತುವರಿ ತೆರವು ಯಾಕೆ, ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕಾಗಿದ್ದು ಯಾಕೆ ಬಂತು, ತ್ಯಾಜ್ಯ ನಿರ್ವಹಣೆ ನಾಳೆಯಿಂದ ಏನು ಆರಂಭ ಆಗ್ತಾ ಇದೆ, ಅದರ ಒಟ್ಟಾರೆ ಆಶಯ ಏನು ಮತ್ತು ನಿರ್ದಿಷ್ಟವಾದಂಥ ಗುರಿ ಏನು ಅದು ಅನ್ನುವುದನ್ನು ಭಾಳ ಸ್ಪಷ್ಟವಾಗಿ ಕೃಷ್ಣ ಬೈರೇಗೌಡರು ಹೇಳಿದೆ. ಕೃಷ್ಣ ಬೈರೇಗೌಡರೇ, ನಿಮಗೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ಸಂಪಾದಕ ರವೀಂದ್ರ ಭಟ್ರಿಗೆ ಧನ್ಯವಾದಗಳು. ವೀಕ್ಷಕರೇ, ಈ ರೀತಿಯ ಜನರ ಸಮಸ್ಯೆಗಳನ್ನು ಅಥವಾ ರಾಜಕೀಯ ವಿಶ್ಲೇಷಣೆಗಳನ್ನು ಮಾಡುವಂತಹ ನಮ್ಮ ಪ್ರಜಾವಾಣಿ ಪಾಡ್ಕಾಸ್ಟ್ನ ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.